ಇದನ್ನು ಡಿ ವಿ ಜಿ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ನೋಡಿ, ಭಗವಂತ ತಾನು ಒಳ್ಳೆಯದು ಮಾತ್ರ ತಾನು ಮಾಡಿದ್ದೀನಿ ಅಂತ ಹೇಳಿಲ್ಲ. ಎಲ್ಲವನ್ನೂ ಹೇಳ್ತಾನೆ. ಸುಖ ಹೇಳ್ತಾನೆ, ದುಃಖ ಹೇಳ್ತಾನೆ, ಕೀರ್ತಿ ಹೇಳ್ತಾನೆ, ಅಪಕೀರ್ತಿ ಹೇಳ್ತಾನೆ. ಈ ಪ್ರತಿಯೊಂದನ್ನು ನಿರ್ಮಾಣ ಮಾಡಿದವನು ನಾನು ಅಂತ ಹೇಳ್ತಾನೆ. ಪ್ರಶ್ನೆ ಬರೋದಿಲ್ಲಿ, ಹಾಗಾದರೆ ದೇವರಿಂದ ಕೆಟ್ಟದ್ದು ಯಾಕಾಗ್ತದೆ? ಒಳ್ಳೇದು ಮಾತ್ರ ಮಾಡಬೇಕಾಗಿತ್ತಲ್ಲ ಭಗವಂತ ಆದವನು. ಸುಖ ಮಾಡಬೇಕಾಗಿತ್ತು, ತಪಸ್ಸು ಮಾಡಬೇಕಾಗಿತ್ತು, ದಾನ ಮಾಡಬೇಕಾಗಿತ್ತು, ಯಶಸ್ಸು ಮಾಡಬೇಕಾಗಿತ್ತು, ಕೀರ್ತಿ ಮಾಡಬೇಕಾಗಿತ್ತು. ಉಳಿದದ್ದನ್ನೆಲ್ಲ ಯಾಕೆ ಮಾಡಬೇಕಾಗಿತ್ತು ಕೆಟ್ಟದನ್ನು? ಹಾಗಾದರೆ ಭಗವಂತನಿಂದ ಕೆಡಕು ನಿರ್ಮಾಣ ಆಗ್ತದೆ ಅಂದಂಗೆ ಆಯಿತಾ ಅಂತ ಹೇಳಿದ ಪ್ರಶ್ನೆ ಬಂದಾಗ ಇದು ಬಹಳ ಬಹಳ ಚೆನ್ನಾಗಿರುವಂಥ ವಿಶ್ಲೇಷಣೆ. ವೇದಾಂತದ ದೃಷ್ಟಿಯಿಂದ ಒಳಿತು ಕೆಡುಕು ಅನ್ನುವಂಥವು ಸಾಪೇಕ್ಷ ಸಂಗತಿಗಳು ಅಂತ. ಸಾಪೇಕ್ಷ ಅಂದರೆ ರಿಲೇಟಿವ್. ಯಾರೊಬ್ಬರು ಗೆರೆ ತೆಗೆದು ಹೇಳಿದರು, ಒಂದು ಸಣ್ಣ ಗೆರೆ ತೆಗೆದು ಈ ಗೆರೆ ಉದ್ದಾನೋ ಗಿಡ್ಡಾನೋ ಅಂತ. ಒಂದು ಕಾಗದದ ಮೇಲೆ ಒಂದಷ್ಟು ಗೆರೆ ಎರೆದು ಈ ಗೆರೆ ಉದ್ದ ಇದೆಯೋ ಗಿಡ್ಡ ಇದೆಯೋ ಅಂತ. ಅದು ಹೇಗೆ ಹೇಳೋದು? ಇಷ್ಟೇ ಗಿಡ ಎಷ್ಟಿದೆ, ಉದ್ದ ಅಂತ ಹೇಳೋದು ಗಿಡ್ಡ ಅಂತ ಹೇಳೋದು ಹೇಗೆ? ಇನ್ನೊಬ್ಬರು ಬಂದು ಅದಕ್ಕಿಂತ ಒಂದು ದೊಡ್ಡದಾದ ಗೆರೆ ಹೇಳಿದ್ರಂತೆ. ಅದಕ್ಕಿಂತ ಇದು ಸಣ್ಣದು ಅಲ್ವಾ? ಇನ್ನೊಂದು ಸಣ್ಣ ಗೆರೆ ಹೇಳಿದ್ರೆ ಇದಕ್ಕಿಂತ ಇದು ಉದ್ದವಾದದ್ದು. ಒಂದಕ್ಕಿಂತ ಒಂದು ಉದ್ದ, ಒಂದಕ್ಕಿಂತ ಒಂದು ಗಿಡ್ಡ ಅಂತ ಹೇಳ್ಬೋದೇ ವಿನಃ ಇದು ಉದ್ದ ಇದು ಗಿಡ್ಡ ಅಂತ ಹೇಳೋಕ್ಕಾಗೋದಿಲ್ಲ. ಸಾಪೇಕ್ಷ ಅಂದರೆ ಒಂದಕ್ಕೆ ಹೋಲಿಸಿದಾಗ ಇನ್ನೊಂದು ಹೇಗೆ ಅನಿಸುತ್ತೆ ಅಂತ ಹೇಳುವಂಥದ್ದು. ಅದರಿಂದ ಹೇಳ್ತಾರೆ, ಒಳಿತು ಕೆಡುಕುಗಳ ಸಾಪೇಕ್ಷ ಸಂಗತಿಗಳಿವು, ನಿರಪೇಕ್ಷವಾದದ್ದಲ್ಲ. ಅಂದರೆ ಒಬ್ಬನಿಗೆ ಕೆಟ್ಟದಾದದ್ದು ಇನ್ನೊಬ್ಬನಿಗೆ ಒಳ್ಳೆಯದಾಗ್ತದೆ, ಅವನಿಗೆ ಕೆಟ್ಟದ್ದಾಗಲಿಕ್ಕಿಲ್ಲ. ನೀನೇ ನಮ್ಮ ಮನೆ ಹತ್ರ ಒಂದು ತಮಾಷೆ ಆಗಿತ್ತು, ಅದು ಹೇಳಬೇಕು. ಈ ಪಟಾಕಿ ಹೊಡಿತಾ ಇದ್ರು ದೀಪಾವಳಿಗೆ, ಸ್ವಲ್ಪ ಜಾಸ್ತಿನೇ ಹೊಡೆದ್ರು ಅನಿಸುತ್ತೆ. ಇನ್ನೊಬ್ಬರಿಗೆ ಅಲ್ಲಿ ಈ ಘಾಟು ವಾಸನೆ ಆಗೋಲ್ಲ. ಅವ್ರು ಹೇಳ್ತಾಯಿದ್ರು, ಇವು ಚೆನ್ನಾಗಿ ಸಾಯಂಕಾಲ ಮಳೆ ಆಗಿಬಿಡ್ಬೇಕು ರೀ ಜೋರಾಗಿ. ನಿನ್ನೇನು ಮಳೆ ಬರ್ತಾಯಿದೆ ಅಲ್ಲಿ ಜೋರಾಗಿ ಮಳೆ ಬರಬೇಕು ನಿನ್ನೆ ಅಂತ. ಅವ್ರು ಕೇಳ್ಕೊತಾಯಿದ್ರು ಮಳೆ ಬರಬಾರ್ದು, ಇವತ್ತೊಂದು ದಿವಸ ಮಳೆ ಬರೆದಿದ್ರು ಸಾಕು, ಚೆನ್ನಾಗಿ ಪಟಾಕಿ ಹೊಡೆದು ಬಿಡೋಣ ಅಂತ. ನೋಡಿ, ಒಬ್ಬರಿಗೆ ಮಳೆ ಪ್ರಯೋಜನ ಅನಿಸಿದರೆ ಇನ್ನೊಬ್ಬರಿಗೆ ಮಳೆ ತೊಂದರೆ ಅಂತ ಅನ್ನಿಸ್ತು. ಒಳಿತು ಕೆಡುಕು ಯಾರ್ದು? ಹಾಗಾದರೆ ಒಬ್ಬರಿಗೆ ಒಳಿತಾದದ್ದು ಇನ್ನೊಬ್ರಿಗೆ ಕೆಡಕಾಯ್ತು ಅಷ್ಟೇ. ಆದ್ದರಿಂದ ಒಳಿತು ಬೇರೆ ಕೆಡಕು ಬೇರೆ ಅಂತೆಲ್ಲ ನಾನು ನೋಡ್ಕೊಂಡು ಹಾಗೆ ಇರ್ತದೆ ಅಷ್ಟೇ. ನನಗೆ ಒಂದು ತಮಾಷೆ ನೆನಪಾಗುತ್ತೆ. ನಾನಿ ಪಾಲ್ಕಿವಾಲ ಅಂತ ಹಿಂದಕ್ಕೊಂದು ಸಲ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ, ನಾನು ಬೇರೆ ಕಾರಣಕ್ಕೆ ಮಾಡಿದ್ದೆ. ಬಹುದೊಡ್ಡ ನ್ಯಾಯ ಕೊಡುವಂಥ ವ್ಯಕ್ತಿ, ಜೂರಿ, ಎಮಿನೆಂಟ್ ಜೂರಿ. ಅವರು ಭಾರತದ ರಾಯಭಾರಿ ಕೂಡ ಆಗಿದ್ದರು ಅಮೇರಿಕಾ ದೇಶಕ್ಕೆ. ದೊಡ್ಡ ಘನವತ್ತ ಮನುಷ್ಯ. ಅವರೊಂದು ಆರ್ಟಿಕಲಲ್ಲಿ ಬರೆದಿದ್ದರು, ಐ ಆಮ್ ಅಲೈವ್ ಟುಡೇ ಬಿಕಾಸ್ ಆಫ್ ಎ ಬ್ಯಾಕ್ಟೀರಿಯಾ ಅಂತ. ಅವ್ರ ಆರ್ಟಿಕಲ್ ಬರೆದಿದ್ದರು, ನಾನಿವತ್ತು ಬದುಕಿದ್ರೆ ಒಂದು ಬ್ಯಾಕ್ಟೀರಿಯಾದಿಂದ ಬದುಕಿದ್ದೇನೆ ಅಂತ. ಸಾಮಾನ್ಯ ಬ್ಯಾಕ್ಟೀರಿಯಾದಿಂದ ತೊಂದರೆ ಆಗುತ್ತೆ ಜನಕ್ಕೆ ಅಲ್ವಾ? ಅವ್ರು ಹೇಳ್ತಾರೆ ಬ್ಯಾಕ್ಟೀರಿಯಾದಿಂದ ಬದುಕಿದ್ದೇನೆ ನಾನು ಅಂತ. ಯಾಕಂದರೆ ಅವರು ಬಹುಶಃ 1977 ಅವ್ರು ಅಮೇರಿಕಕ್ಕೆ ಹೋಗಬೇಕಾಗಿತ್ತು, ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕಾಗಿತ್ತಂತೆ. ಎಂಪರರ್ ಅಶೋಕ ಅಂತ ಒಂದು ದೊಡ್ಡ ವಿಮಾನ ಆಗೆಲ್ಲ ಇರೋದು, 747 ಬೋಯಿಂಗ್. ಅದರಲ್ಲಿ ಟಿಕೆಟ್ ಕೂಡ ಬುಕ್ ಆಗಿದೆ, ಹೋಗಬೇಕು ಅಂತ ಆಗಿದೆ. ಹಿಂದಿನ ದಿವಸ ಇವರಿಗೆ ಬ್ಯಾಕ್ಟೀರಿಯಾ ಆಗಿಬಿಟ್ಟು ಇನ್ಫೆಕ್ಷನ್ ಆಗಿ ವಿಪರೀತ ಜ್ವರ ಬಂದುಬಿಡುತ್ತಂತೆ. ಈ ವೈರಲ್ ಇನ್ಫೆಕ್ಷನ್ ಬರುತ್ತಲ್ಲ, ವೈರಲ್ ಇನ್ಫೆಕ್ಷನ್ ಆಗಿ ತುಂಬ ಸಿಕ್ಕಾಗ್ಬಿಟ್ರು ಅವರು. ಡಾಕ್ಟರ್ ಹೇಳಿದಂತೆ ಪ್ರವಾಸ ಮಾಡೋ ಹಾಗಿಲ್ಲ, ಮತ್ತು ಪ್ಲೇನಲ್ಲಿ ಕರ್ಕೊಳ್ಳೋದಿಲ್ಲ, ವೈರಲ್ ಇನ್ಫೆಕ್ಷನ್ ಆದರೆ ಬೇಡ ಅಂತ ಹೇಳಿದ್ರಂತೆ. ಬಹಳ ಬೇಜಾರಾಯಿತು ಇವರಿಗೆ. ಈ ಅವಕಾಶ, ಒಳ್ಳೆಯ ಅವಕಾಶ, ಕಾನ್ಫರೆನ್ಸಿಗೆ ಹೋಗಬೇಕಾಗಿತ್ತು ನಾನು, ಈ ವೈರಸ್ಸು ಭಾಳ ಕೆಡಕಿದು, ಇದರಿಂದ ತೊಂದರೆ ಆಗಿ ನಾನು ಹೋಗೋದು ತಪ್ಪೋಯ್ತು ಅಂತ ಬೈಕೋತಾ ಇದ್ರಂತೆ. ಮರುದಿನ ಬೈಕೊಳ್ಳೋದು ಬಿಟ್ಬಿಟ್ರು ಅವರು. ಯಾಕಂದರೆ ಎಂಪರರ್ ಅಶೋಕ ಬಾಂಬೆದಿಂದ ಟೇಕ್ ಆಫ್ ಆಗಿ 5 ಸೆಕೆಂಡಿಗೆ ಸಮುದ್ರದಲ್ಲಿ ಬಿದ್ದು ಪೂರ್ತಿ ಇದ್ದವರೆಲ್ಲ ಸತ್ತೋದ್ರು, ಪ್ಲೇನಲ್ಲಿದ್ದವ್ರು ಸತ್ತೋದ್ರು. ಪಾಲಿಕೆವಲ್ಲ ಹೇಳ್ತಿದ್ರು, ನೋಡ್ರಿ ವೈರಸ್ ಪಾರು ಮಾಡಿಬಿಡ್ತು ನೋಡ್ರಿ ನನ್ನ ಅಂತ. ಹಿಂದಿನ ದಿವಸ ವೈರಸ್ಸಿಗೆ ಬೈಕೊಂಡಿದ್ದಾರೆ, ಅದು ಕೆಡಕದು ಅಂತ, ತೊಂದರೆ ಮಾಡ್ತು ನನಗೆ ಅಂತ. ಅಮೇರಿಕಾ ಹೋಗೋದು ತಪ್ಪಿಸ್ತಲ್ಲ ಅಂತ. ಮರುದಿನ ಅದಿರೋದ್ರಿಂದ ಇನ್ನೊಮ್ಮೆ ಅಮೇರಿಕಕ್ಕೆ ಯಾವಾಗತ್ತಾದರೂ ಹೋಗ್ಬೋದು ಅಲ್ವಾ? ಅದು ಹೋಗಿದ್ರೆ ಇನ್ನೆಲ್ಲ ಹೋಗೋದು. ಅದಕ್ಕೆ ಹೇಳ್ತಾರೆ, ಯಾವುದು ಒಳ್ಳೆಯದು ಅಂದ್ಕೊಂಡಿದ್ನೋ ಅದು ಕೆಟ್ಟದ್ದು ಆಗ್ಬೋದು, ಯಾವುದು ಕೆಟ್ಟದ್ದು ಅಂದ್ಕೊಂಡಿದ್ನೋ ಅದು ಒಳ್ಳೆಯದು ಆಗ್ಬೋದು. ನೋಡಿ, ಅದರಿಂದ ಒಳಿತು ಕೆಡುಕು ಅನ್ನೋದು ಭಗವಂತ ಅವನು ಸಾಪೇಕ್ಷವಾಗಿ ಮಾಡಿಟ್ಟಿದ್ದಾನೆ. ನನಗೆ ಒಳ್ಳೆಯದಾದ್ದು ಮತ್ತೊಬ್ರು ಒಳ್ಳೆಯದಾಗಬೇಕು ಅಂತಿಲ್ಲ. ಹಾಗೆ ಅದಕ್ಕೆ ಹೇಳ್ತಾರೆ, ನಮಗೆ ಕೆಟ್ಟದಾದಂಥ ಇಂಗಾಲದ ಡೈಆಕ್ಸೈಡ್ ಅಂತೀವಿ, ಇಂಗಾಲಾಮ್ಲ ಅನಿಲ ಅಂತ ನಾವು ಉಸಿರಾಡಿಸಿದಾಗ ಬರುವಂಥ ಬರ್ತಲ್ಲ, ಅದನ್ನು ನಾವು ಬಿಟ್ಬಿಡ್ತೇವೆ. ನನ್ನ ಪ್ರಯೋಜನ ದೇಹಕ್ಕೆ ಅಪಕಾರಿಯಾದಂಥ ದೇಹಕ್ಕೆ ಅಂದ್ಬಿಟ್ರೆ ಅದು ನಮ್ಮ ಗಿಡ ಮರಗಳಿಗೆ ತುಂಬ ಬೇಕಾದಂಥದ್ದು. ಯಾವುದು ನಾವು ಅಪಕಾರಿ ಅಂತ ಹೊರಗೆ ಬಿಡ್ತೇವೋ ಅದು ಮರಕ್ಕೆ ಉಪಕಾರಿಯಾಗುವಂಥದ್ದು. ಮರ ಬದುಕಿರೋದೇ ಅದರಿಂದ. ನೋಡಿ, ಯಾವುದು ನಮಗೆ ಕೆಟ್ಟದೋ ಇನ್ನೊಬ್ಬರಿಗೆ ಒಳ್ಳೆಯದಾಗ್ತದೆ. ಇನ್ನೊಂದು ಹೇಳ್ತಾರೆ, ಡಿ ವಿ ಜಿ ಚೆನ್ನಾಗಿ ಹೇಳ್ತಾರೆ, ಹಾವಿನ ವಿಷ
ಕಚ್ಚಿಸಿಕೊಂಡವನಿಗೆ ಅಪಾಯ, ಹಾವಿಗೆ ಅದು ಉಪಾಯ. ನೋಡಿ, ಕಚ್ಚಿಸಿಕೊಂಡವನಿಗೆ ಅಪಾಯ, ಅದು ಹಾವಿಗೆ ಅದು ಉಪಾಯ ಅಲ್ವಾ? ಅದು ಇರೋದ್ರಿಂದ ತಾನೇ ನಾವು ಅದು ಮುಟ್ಟಕ್ಕೆ ಹೋಗಲ್ಲ. ಅದನ್ನು ಕಲ್ಪನೆ ಮಾಡ್ಕೊಳ್ಳಿ, ಹಾವಿಗೆ ವಿಷಾನ ಇಲ್ಲದೆ ಹೋಗಿದ್ರೆ ಏನಾಗಿರೋದು? ನಮ್ಮ ಕಥೆಯಲ್ಲಿ ಬರ್ತಲ್ಲ, ಹೆಣ್ಮಗಳು ಸಿಂಬೆ ಸುತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಂತೆ ನೀರು ತುಂಬ್ಕೊಂಬರೋದಕ್ಕೆ. ಪಾಪ ಹಾವಿನ ಪರಿಸ್ಥಿತಿ ಹಾಗಾಗಿರೋದು. ಹಾಗೆ ಹಾವಿಗೆ ವಿಷ ಇರೋದ್ರಿಂದ ಅದಕ್ಕೊಂದು ಉಪಾಯ ಆಯಿತು. ಅದಿದೆ ಅನ್ನೋ ಅಪಾಯದಿಂದ ನಾವು ಅದರ ಹತ್ರ ಹೋಗೋದಿಲ್ಲ. ಯಾವುದು ನನಗೆ ಅಪಾಯ ಆಯಿತು ಅದಕ್ಕೆ ಉಪಾಯ ಆಯಿತು ಅಂತ. ಹಾಗೆ ನೋಡಿದರೆ ಪ್ರಪಂಚದಲ್ಲಿ ಯಾವುದೂ ಒಳ್ಳೆಯದು ಅಲ್ಲ, ಯಾವುದೂ ಕೆಟ್ಟದ್ದು ಅಲ್ಲ. ಆದರೆ ಸಾಮಾನ್ಯ ದೃಷ್ಟಿಗೆ ಈ ದ್ವಂದ್ವ ಇದೆ. ಈ ಸರಿ ತಪ್ಪು, ಇಷ್ಟ ಅನಿಷ್ಟ, ತಥ್ಯ ಮಿಥ್ಯ ಇವೆಲ್ಲ ಸೇರ್ಕೊಂಡ್ಬಿಟ್ಟಿದೆಯಲ್ಲ. ನಮಗೆ ಸಾಮಾನ್ಯ ಜನರಿಗೆ, ದೊಡ್ಡವ್ರಿಗೆ ಬಿಟ್ಟುಬಿಡೋಣ, ಒಂದು ಹಂತಕ್ಕೆ ಹೋದವರಿಗೆ ಎಲ್ಲ ಸಮದೃಷ್ಟಿ ಬಂದುಬಿಡುತ್ತೆ. ಕೆಡಕು ಒಳ್ಳೆಯದು ಅಂತಿಲ್ಲಪ್ಪ, ನೋಡ್ಕೊಂಡು ಹಾಗಿರುತ್ತೆ ಅಂತೀವಿ. ಆದರೆ ನಮ್ಮಂಥ ಸಾಮಾನ್ಯ ಜನಕ್ಕೆ ಬಿಡುಗಡೆ ಹೇಗೆ ಇಕ್ಕಟ್ಟಿನಿಂದ ಅಂತ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಮ್ಯೇನ ಮಾಂ ಉಪಯಾಂತಿತೆ. ಅದಕ್ಕೆ ಉದಾಹರಣೆ ಕೊಡ್ತಾನೆ, ಹೇಗೆ ಪಾರಾಗೋದು ಹೇಗೆ ಅಂತ. ಯಾರು ನನ್ನಲ್ಲಿಯೇ ಮನಸ್ಸಿಟ್ಟು, ನನ್ನಲ್ಲಿಯೇ ಪ್ರಾಣ ಇಟ್ಟುಕೊಂಡು, ನನ್ನ ವಿಚಾರವನ್ನು ಒಬ್ಬರಿಗೊಬ್ಬರಿಗೆ ಹೇಳ್ಕೊಳ್ತಾ, ನನ್ನನ್ನೇ ಯಾವಾಗಲೂ ಸ್ಮರಿಸಿ ಸ್ಮರಿಸಿ ಸಂತೋಷ ಮಾಡಿ ಆನಂದ ಪರವಶರಾಗಿರ್ತಾರೋ ಅಂಥ ಸಂತತ ಭಕ್ತಿ ಉಳ್ಳವರಿಗೆ ನಾನು ಸಕಾಲದಲ್ಲಿ ಬುದ್ಧಿ ಕೊಡ್ತೇನೆ, ಬುದ್ಧಿಯೋಗವನ್ನು ಕೊಡ್ತೇನೆ. ಅದಾದ ಮೇಲೆ ಅವರು ನನ್ನಲ್ಲಿಗೆ ಬರ್ತಾರೆ. ನೋಡಿ, ಕಂಡೀಷನ್ ಹಾಕಿ ಕೊಡ್ತಾನೆ ಭಗವಂತ, ಹಾಗೆ ಕೊಡಲ್ಲ. ಬುದ್ಧಿಯೋಗ ಕೊಡಬೇಕಾದ್ರೆ ನಿಮ್ಮಲ್ಲಿ ಇದು ಇರಬೇಕು. ಏನಿರಬೇಕು? ಭಗವಂತನಲ್ಲಿ ಸದಾ ಮನಸ್ಸಿಟ್ಟು ಅವನ ಬಗ್ಗೆನೇ ಚಿಂತೆ ಮಾಡಿ ಅವನ ಸಾಮರ್ಥ್ಯಗಳನ್ನೆಲ್ಲ ಹೊಗಳ್ತಾ ಆನಂದ ಪರವಶರಾಗಿದ್ದರೆ ಮಾತ್ರ ಅಂಥ ಮನಸ್ಸಿಗೆ ನಾನು ಬುದ್ಧಿಯೋಗವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಇದು ಪರಿಶುದ್ಧ ಭಕ್ತನ ಲಕ್ಷಣಗಳು ಅಂತ. ಯಾವ ಮನುಷ್ಯ ಭಕ್ತ ಅವನ ಮನಸ್ಸು ಪರಿಶುದ್ಧವಾಗಿದೆಯೋ ಅವನ ಮನಸ್ಸು ಇದೇ ಕೆಲಸ ಮಾಡುತ್ತದೆ. ಯಾವಾಗಲೂ ಭಗವಂತನ ಚಿಂತೆ ಮಾಡಿ ಅವನು ಆನಂದವಾಗಿರ್ತಾನೆ ಅಂತ ಡಿ ವಿ ಜಿ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಅದನ್ನು. ಯಾವ ಮನುಷ್ಯನಲ್ಲಿ ಭಗವದ್ಭಕ್ತನ ಲಕ್ಷಣ ಇದೆಯೋ, ಭಗವಂತನ ಚಿಂತನೆ ಸದಾ ತುಂಬಿಕೊಂಡಿದೆಯೋ, ಅವನ ಮನಸ್ಸು ಯಾವಾಗಲೂ ಆನಂದವಾಗೇ ಇರ್ತದೆ ಅಂತ. ಈ ಪಾಂಡವ ಗೀತಾದಲ್ಲಿ ಒಂದು ಮಾತು ಬರ್ತದೆ, ನಾನು ತುಂಬ ಇಷ್ಟವಾದಂಥ ಮಾತು, ಅದು ಹಾಕ್ಕೊಂಡಿದ್ದೀನಿ. ನಿತ್ಯೋತ್ಸವಂ ಭವತ್ತೇಷಾಂ ಸತ್ಯಂ ಶ್ರೀ ನಿತ್ಯಮಂಗಲಂ ಏಷಾಂ ಹೃದಿಷ್ಟೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತ. ಇದು ಅರ್ಥ ಭಾಳ ಚೆನ್ನಾಗಿದೆ. ಯಾರ ಹೃದಯಗಳಲ್ಲಿ ಮಂಗಳಾಯತನ ಅಂದರೆ ಅವತರಿಸಿದ ಮಾಂಗಲ್ಯದಂತೆ ಇರುವ ಶ್ರೀಹರಿಯು ಅವರ್ಭಿಸಿರುವನೋ ಅವರ ಬದುಕಿನ ಪ್ರತಿಕ್ಷಣದಲ್ಲಿಯೂ ಒಳ್ಳೆಯದೇ ಆಗುವುದು ಮತ್ತು ಅವರ ಬದುಕುಗಳು ನಿತ್ಯೋತ್ಸವದಂತೆ ಆಗುವುದು ಅಂತ. ಇದು ಸ್ವಲ್ಪ ನಾವು ವಿಚಾರ ಮಾಡಬೇಕಾದದ್ದು. ಯಾರ ಮನಸ್ಸಿನಲ್ಲಿ ಭಗವಂತ ಆವಿರ್ಭವಿಸಿದ್ದಾನೋ ಅವರಲ್ಲಿ ಯಾವಾಗಲೂ ಅವನ ಚಿಂತೆ ತುಂಬಿಕೊಂಡಿದೆಯೋ ಅವರ ಜೀವನ ನಿತ್ಯೋತ್ಸವ ಆಗ್ತದೆ ಅಂತ, ಸಂತೋಷ ಆಗ್ತದೆ ಅಂತ. ಇದಕ್ಕೆ ನನಗೊಂದೆರಡು ಸಣ್ಣ ಸಂದರ್ಭಗಳು ನೆನಪಾಗ್ತದೆ. ನಿತ್ಯೋತ್ಸವ ಆಗಬೇಕು ಅಂದರೆ ತುಂಬ ಸಮೃದ್ಧಿಯಿಂದ ಬದುಕಿದ್ರು ಅಂತಲ್ಲ. ಮತ್ತೆ ಹೇಳಿದ್ನಲ್ಲ, ಸಮೃದ್ಧಿ ಅನ್ನೋದು, ಸಿರಿ ಅನ್ನುವಂಥದ್ದು, ಐಶ್ವರ್ಯ ಅನ್ನುವಂಥದ್ದು ಅದು ಕೂಡ ಸಾಪೇಕ್ಷವಾದಂಥದ್ದು. ಸಾಪೇಕ್ಷವಾದದ್ದು ಅಂದರೆ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದ್ದರೆ 10 ಲಕ್ಷ ಇದ್ದವನು ಅಯ್ಯೋ ಕೋಟಿ ರೂಪಾಯಿ ಇದ್ದವನು ಬಹಳ ಶ್ರೀಮಂತ ಅಂತಾನೆ. ಅವನಿಗೆ ಕೊರಗಿದೆ ಪಕ್ಕದವನಿಗೆ 25 ಕೋಟಿಯವನಿದ್ದಾನೆ ಅಂತ. ನಾನು ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ರತನ್ ಟಾಟಾ ಅವ್ರ ಇಂಟರ್ವ್ಯೂ ಬಂದಿತ್ತು. ಇಂಟರ್ವ್ಯೂದಲ್ಲಿ ಹೇಳ್ತಾ ಇದ್ರು ಅವರು, ನಾನು ಇಂಡಿಕಾ ಕಾರು ತಯಾರು ಮಾಡೋಕ್ಕೆ ಶುರು ಮಾಡಿದಾಗ 170 ಕೋಟಿ ರೂಪಾಯಿ ಸಾಲ ತಗೊಂಡೆ ಅಂತ. ಸಂತೋಷ ಆಗುತ್ತಂತ ಮಾತು ಕೇಳಿದಾಗ, ಟಾಟಾಗಳು ಸಾಲ ಮಾಡ್ತಾರಲ್ಲ ಅಂತ. 170 ಕೋಟಿ ಸಾಲ ತೊಗೊಂಡ್ರಂತೆ. ಸಾಲ ತೊಗೊಂಡು ನಾವು ಕಂಪ್ನಿ ಹಾಕಿದ್ವಿ. ಆದರೆ ಈಗ ಆ ಟೆಲಿಕಾಮ್ ಮಾಡ್ತಾ ಇದ್ದೀನಿ, ಅವ್ರ ಮಾತಿದ್ದು, ನನ್ನ ಮಾತಲ್ಲ. ಟೆಲಿಕಾಮ್ ಮಾಡ್ತಿರ್ಬೇಕಾದ್ರೆ ಆ 120 ಕೋಟಿ ಕಳ್ಳೆಕಾಯಿ ಅಂಡಂಗೆ ಅನಿಸುತ್ತೆ ನನಗೆ. ಈ ಯೂಸ್ ದಿ ಸೇಮ್ ವರ್ಡ್ಸ್, ಇಟ್ ಲುಕ್ಸ್ ಲೈಕ್ ಪೀನಟ್ಸ್ ಟು ಮೀ. ಈಗ ನಾನು ತೊಗೊಂಡಿದ್ದು 17,000 ಕೋಟಿ ರೂಪಾಯಿ ಅಂತ ಸಾಲ. ಅಂದರೆ ಏನು ಅದ್ಭುತ ಇದು ಅನಿಸುತ್ತೆ. 17,000 ಕೋಟಿ ರೂಪಾಯಿಗಳು ಅದು ಸಾಲ ತೊಗೊಂಡು ಒಂದು ವ್ಯವಸ್ಥೆ ನಡೀತಾ ಇದೆ. ಅಂಥವರು ಶ್ರೀಮಂತರು, ಅವ್ರ ಬದುಕು ನಿತ್ಯೋತ್ಸವ ಇದೆ ಅಂತ ನಾನು ಯಾವತ್ತೂ ಹೇಳೋಕ್ಕೆ ಹೋಗಲಿಲ್ಲ. ಕೆಲವ್ರ ಮನೆಯಲ್ಲಿ ಏನೂ ಇಲ್ಲದೆ ನಿತ್ಯೋತ್ಸವ ಇರುತ್ತೆ. ನಿತ್ಯೋತ್ಸವ ಬರೋದು ಸುತ್ತಮುತ್ತ ಇರುವಂಥ ವಸ್ತುವಿನಿಂದ, ಧನಕನಕದಿಂದ ಅಲ್ಲ ಅನ್ನೋದನ್ನು ಇಲ್ಲಿ ಪ್ರಸ್ತುತ ಹೇಳ್ತಾರೆ. ಇಲ್ಲಿ ಒಬ್ಬ ಮನುಷ್ಯ ಇದ್ದ, ಅಲ್ ಹಿಲಾಜ್ ಮನ್ಸೂರ್ ಅಂತ, ಅವನು ಸೂಫೀಸ್ ಅಂತ.
ಅಲ್ ಹೆಲಾಜ್ ಮನ್ಸೂರ್ ಅಂತ. ಅವನು ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ಇಷ್ಟು ಗಮ್ಯನಾಗ್ಬಿಟ್ಟಿದ್ದ, ಚಿಂತೆ ಅದರಲ್ಲಿ ಅಳವಡಿಸಿ ಹೋಗಿದ್ದ, ಚಿಂತೆಯಲ್ಲಿ ಮುಳುಗಿ ಹೋಗಿದ್ದ ಅಂತಂದರೆ ಅವನಿಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ರಾಜ ಕೇಳಿದ್ದಂತೆ, ಏನೋ ಯಾವಾಗಲೂ ಏನೋ ವಿಚಾರದಲ್ಲಿ ಇರ್ತೀಯಲ್ಲ ಅಂತ. ಅವನು ಹೇಳಿದ್ದಂತೆ, ದೊಡ್ಡದು ಚಿಂತೆ ಮಾಡ್ತಿರ್ಬೇಕಾದ್ರೆ ಸಣ್ಣದು ಕಾಣಿಸೋಲ್ಲ ಅಂದ್ಬಿಟ್ನಂತೆ. ನೋಡಿ, ರಾಜ ಕೇಳ್ತಿರ್ಬೇಕಾದ್ರೆ ಹೇಳುವಂಥ ಮಾತು, ದೊಡ್ಡದು ಚಿಂತೆ ಮಾಡಬೇಕಾದ್ರೆ ಸಣ್ಣದು ಕಾಣಿಸೋಲ್ಲ ಅನ್ನಂತೆ. ಯಾವುದು ಸಣ್ಣದು ಅಂತ ರಾಜ ಕೇಳಿದ. ನೀನೇನೋ ಕೇಳಿದೆಯಲ್ಲ, ನನಗೆ ಕಾಣಿಸ್ತಿಲ್ಲ, ಅದು ನನಗಿಂತ ದೊಡ್ಡದೇನಾದರೂ ಇದೆಯಾ ಅಂತ ಕೇಳಿದಂತೆ ರಾಜ. ಅಯ್ಯೋ, ನಿನಗಿಂತ ದೊಡ್ಡದು ಭಾಳ ಇದೆ, ನಾನು ಭಾಳ ದೊಡ್ಡದು ಚಿಂತೆ ಮಾಡ್ತಾ ಇದ್ದೀನಿ, ಭಗವಂತನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ಎಂದಂತೆ. ರಾಜನ ಕೋಪ ಬಂದು, ಇವನು ಮನುಷ್ಯ ನನಗೆ ಸಣ್ಣವನು ಅಂತಾನಲ್ಲ ಅಂತ ಹೇಳಿ, ಅವನು ಕ್ಷುದ್ರಜೀವಿ ರಾಜ, ಇವನು ಕೊಂದು ಹಾಕಿಬಿಡಿ ಅಂತ ಹೇಳಿದ್ನಂತೆ. ಅವನು ಕರ್ಕೊಂಡು ಹೋಗಿ ಕೈ ಕಾಲು ಕಟ್ಟಿ ಅವನು ಕೊಲ್ಲಬೇಕು ಅಂತ ರಾಜ ಹೇಳ್ಕಳಿಸಂತ. ಹಾಗೆ ಕೊಲ್ಲಬೇಡಿ, ಅವನ್ನ ಸಣ್ಣ ಸಣ್ಣ ಚೂರು ಚೂರು ಹಾಕಿ ಕೊಲ್ಲಿ, ಅವನ್ನ ಬೆರಳುಗಳಿಂದ ಕಾಲಿಂದ ಕೊಂದ್ಕೊಂಬನ್ನಿ, ಚೂರು ಚೂರು ಮಾಡಿ. ಯಾವತ್ತಿಗೆ ಅವನು ಅಯ್ಯೋ ಭಗವಂತ ದೊಡ್ಡವನಲ್ಲ, ನಮ್ಮ ರಾಜ ದೊಡ್ಡವನು ಅಂತಾನೋ ಅಲ್ಲಿ ಬಿಡಿ ಅವನ್ನ, ಅಲ್ಲಿವರೆಗೆ ಕತ್ತರಿಸ್ತಾ ಇರಿ ಅವನ್ನ ಅಂತ ಹೇಳಿದ್ದಂತೆ. ಇದು ಭಾಳ ಚೆನ್ನಾಗಿ 6ನೇ ಶತಮಾನದಲ್ಲಿ ಬಂದಂಥ ಒಬ್ಬ ದೊಡ್ಡ ಸೂಫಿ ಸಂತ ಆತ. ಅವನು ಕಾಲು ಬೆರಳು ಕತ್ತರಿಸೋಕೆ ಶುರು ಮಾಡಿದ್ರಂತೆ. ಕತ್ತರಿಸಿ ಕಾಲು ಕತ್ತರಿಸ್ಕೊಂಡು ಮೇಲೆ ಬಂದರು, ಮೊಳಕಾಲ್ವರೆಗೂ ಚೂರು ಚೂರು ಮಾಡಿ ಹಾಕ್ತಾ ಇದ್ದಾರೆ. ಇವನು ಅಲ್ ಹಿಲಾಜ್ ಮನ್ಸೂರ್ ಜೋರಾಗಿ ನಗ್ತಾ ಇದ್ದಂತೆ, ಕತ್ತರಿಸಲ್ಲಿ ನಗ್ತಾ ಇದ್ದಾನಂತೆ. ಅವರು ಕತ್ತರಿಸೋರಿಗೆ ಬೇಜಾರಾಯಿತು. ಅಲ್ಲಪ್ಪ, ಇಷ್ಟು ಕತ್ತರಿಸ್ತಾ ಇದ್ದೀವಿ, ನಗ್ತೀಯಲ್ಲೋ ನೀನು, ಯಾಕೆ ನಗ್ತೀಯ ಅಂತ ಕೇಳಿದಂತೆ. ಅಯ್ಯೋ ಹುಚ್ಚರ, ನನ್ನ ಶಕ್ತಿಯೆಲ್ಲ ದೇಹದಲ್ಲಿದೆ ಅಂತ ಅಂದ್ಕೊಂಡಿದ್ದೀರಲ್ರೋ ನೀವು ಅಂತ ನಗ್ತಾ ಇದ್ದೀನಿ ಅಂದಂತವನು. ಕೈ ಕತ್ತರಿಸಿ ಕೊನೆಗೆ ಕತ್ತರಿಸೋವರೆಗೂ ಅವನೇನು ರಾಜ ದೊಡ್ಡವನು ಅಂತ ಅನ್ನಲಿಲ್ಲಂತೆ. ಅವನು ನೋಡಿ, ದೈಹಿಕವಾಗಿ ಗಮನಿಸ್ತಾ ಇದ್ದರೆ ಅವನು ನಿತ್ಯೋತ್ಸವ ಆಗ್ತಾಯಿತ್ತು, ಅವನಿಗೆ ಹಿಂಸೆ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಆದರೆ ಅವನಿಗೆ ನಿತ್ಯೋತ್ಸವನೇ ಅದು. ಅವನು ದುಃಖ ಆಗಲಿಲ್ಲಲ್ಲ ಅವನಿಗೆ. ನೋಡೋರು ನಮ್ಗೆ ಕಷ್ಟ ಆಗಿರ್ಬೋದು ಹೊರತಾಗಿ ಅವನಿಗೆ ಸಂತೋಷ, ನಗ್ತಾನೆ ಇದ್ದಾನಲ್ಲ ಅವನು, ಅಷ್ಟು ಆನಂದಮಯವಾಗಿದ್ದಾನೆ. ಅವನು ಹೇಳೋದು, ಎಂಥ ದಡ್ರಪ್ಪ ಇವರು, ದೇಹನೇ ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು, ಕತ್ತರಿಸ್ಲಿ ಏನು ಮಾಡ್ತಾರೆ ಮಾಡಲಿ ಅದು ನಗ್ತಾ ಇದ್ದಂತೆ. ಅಲ್ ಹಿಲಾಜ್ ಮನ್ಸೂರ್ ಅಂತ ಒಬ್ಬ ಸೂಫಿ ಸಂತ ಬೆರಳು ಕತ್ತರಿಸಿ ದೇಹ ಕತ್ತರಿಸಾಗೂ ಸಂತೋಷವಾಗಿರಬೇಕಾದ್ರೆ ಸಾಮಾನ್ಯವಾಗಿ ಆನಂದವಾಗಿರೋಲ್ವ. ಇನ್ನೊಬ್ಬ ಸಂತನ ಮನೆಗೆ ಒಬ್ಬರು ಹೋದ್ರಂತೆ. ಅವನು ದೊಡ್ಡ ಸಂತ, ಭಗವಂತನನ್ನು ಸಾಕಾರ ಮಾಡ್ಕೊಂಡಂಥ ಮನುಷ್ಯ ಅಂತ ನೋಡೋಕ್ಕೆ 3-4 ಜನ ದೊಡ್ಡವರು ಹೋದ್ರಂತೆ. ಮನೆಗೆ ಹೋದರೆ ಏನಿಲ್ಲ, ಸೂರು ಕಿತ್ಕೊಂಡು ಹೋಗಿದೆ, ಅಲ್ಲೆಲ್ಲ ಚಾಪೆ ಕೂಡ ಎಲ್ಲ ಕೂತ್ಕೊಳ್ಳೋದಕ್ಕೆ. ಅವನು ಸಂತೋಷ, ಬನ್ನಿ ಕೂತ್ಕೊಳ್ಳಿ ಅಂತ ಕೈಯಿಂದ ನೆಲ ಒರೆಸಿದ, ನಾನು ಹಾಕ್ಕೊಂಡಂಥ ತಲೆ ರುಮಾಲ್ ತೆಗೆದು ಅದನ್ನೆಲ್ಲ ಒರೆಸಿ ಕೂತ್ಕೊಳ್ಳಿ ಅನ್ನಂತೆ. ಕೂತ್ಕೊಂಡು, ನೀರು ಕೊಡ್ಲಾ ಕುಡಿಯೋದಕ್ಕೆ, ನಿಮಗೆ ನೀರಿದೆ ನಮ್ಮ ಮನೇಲಿ ಅನ್ನಂತೆ. ಇನ್ನೇನೂ ಇಲ್ಲ, ನೀರು ಕೊಟ್ಟ. ಅವರು ಕಷ್ಟಪಟ್ಟು ಏನು ಹೇಳೋದು ಪಾಪ, ಇವನಿಗೆ ಕಷ್ಟದಲ್ಲಿದ್ದಾನಲ್ಲ ಅಂಥೇಳಿ, ತುಂಬ ತೊಂದರೆ ಅಲ್ವಾ ನಿಮಗೆ ಅಂತ ಕೇಳಿದ್ರಂತೆ. ಅವನು ಯಾವ ತೊಂದರೆ ಅಂತ ಕೇಳಿದ. ತೊಂದರೆ ಎಲ್ಲಿದೆ? ತೊಂದರೆ ಇಲ್ಲ, ತುಂಬ ಸಂತೋಷವಾಗಿಟ್ಟಿದ್ದೀನಿ, ಭಗವಂತನ ಧ್ಯಾನಿಸ್ತೀನಿ ನಾನು, ಸಂತೋಷ ಆಗುತ್ತೆ ನನ್ನ, ಭಗವಂತ ಚೆನ್ನಾಗಿಟ್ಟಿದ್ದಾನೆ ಅಂತ. ಇವರು ಅಲ್ಲಿ ಓದೋದಕ್ಕೆ ಕಷ್ಟಪಟ್ಕೊಂಡು ಓದೋದು ಒದ್ದಾಡ್ತಾ ಇದ್ರು ಇವರು, ಅವ್ರ ಮನೆಗೆ ಹೋಗಿದ್ದೀವಲ್ಲ ಅಂತ. ಅವನು ಅಲ್ಲಿದ್ದವನು ಸಂತೋಷವಾಗೇ ಇದ್ದಾನೆ. ಅವ್ರು ಕೇಳಿದ್ರಂತೆ, ತಪ್ಪು ತಿಳ್ಕೊಬೇಡಿ, ನಿಮಗೆ ಊಟಕ್ಕೆ ಇಲ್ಲ, ನೀರು ಬಿಟ್ಟರೆ ಏನೇ ಇಲ್ಲ, ನೀರು ಕೊಡೋದಕ್ಕೆ ಆ ಮಡಿಕೆಯಲ್ಲಿ ಒಂದು ಸಣ್ಣದೊಂದು ಚಿಪ್ಪಿನ ಥರ ಇತ್ತಲ್ಲ, ಅದನ್ನು ಬಿಟ್ಟು ನಿಮಗೆ ಇನ್ನೊಂದೇನೂ ಇಲ್ಲ, ಆನಂದವಾಗಿ ಹೇಗಿರೋಕ್ಕೆ ಸಾಧ್ಯ ನೀವು ಅಂತ ಕೇಳಿದ್ರಂತೆ. ಅಯ್ಯೋ ಹುಚ್ಚಪ್ಪ, ಎಷ್ಟು ದಡ್ರಿದ್ದೀರೋ ನೀವು ಅಂದಂಥವನು. ಆನಂದವಾಗಿರ್ಬೇಕಾದ್ರೆ ಅದೆಲ್ಲ ಬೇಕಾ? ನೋಡಿ, ನಾನು ಏನೂ ಇಲ್ಲ ಅಂತ ಕೂತಿದ್ದೀನಿ ನೀವು ಹೇಳ್ತೀರಲ್ಲ, ನಾನು ನೋಡೋದು ನೀವು ಅಲ್ಲಿಂದ ಬರಲಿಲ್ವಾ? ಸಂತೋಷ ಅಲ್ವಾ ಇದು? ಏನೂ ಇಲ್ಲದವನ ಮನೆಗೆ ಇದ್ದವ್ರು ಹುಡ್ಕೊಂಡು ಬಂದಿದ್ದೀರಲ್ಲ, ಸಂತೋಷ ಅಲ್ವಾ? ನನಗಿನ್ನೇನು ಬೇಕು? ಭಗವಂತ ಎಷ್ಟು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಗೊತ್ತಾ? ದೊಡ್ಡ ಮನೆ ಆದರೆ ಕಸ ಗುಡಿಸ್ತಾ ಇರಬೇಕು ಅಲ್ವಾ, ಸೂರಿದ್ದರೆ ರಿಪೇರಿ ಮಾಡಿಸ್ತಾ ಇರಬೇಕು, ನನಗೆ ಯಾವುದೂ ಚಿಂತೆ ಇಲ್ವೋ? ಅವ್ನು ನೋಡಿ ಅವನು ಹೇಗಿದ್ದಾನೆ, ನನಗೇನೂ ಚಿಂತೆ ಇಲ್ವಾ? ಅವ್ನು ದೊಡ್ಡ ಸೂಫೀಸ್ ಅಂತ ಆತ ಹೇಳ್ತಾನೆ, ನನಗೆ ಯಾವುದೂ ಚಿಂತೆ ಇಲ್ದಂಗೆ ಭಗವಂತ ಇಟ್ಟಿದ್ದಾನಲ್ಲ, ಅದಕ್ಕೆ ಋಣಿಯಾಗಿದ್ದೀನಿ ಅವನಿಗೆ, ನನಗೇನೂ ಬೇಕಾಗಿಲ್ಲ. ಇವತ್ತು ನೀರು ಸಿಕ್ತು ಸಾಕು, ಅಲ್ಲಿ ಹೋದೆ ಯಾರೋ ಒಂದು ಹಣ್ಣು ಕೊಟ್ಟರು ಸಾಕು, ಅಲ್ಲೊಂದು ಗೆಣಸು ಸಿಕ್ತು ಸಾಕು, ಅಯ್ಯೋ ಭಗವಂತ ನನಗೆ ಆ ಟೈಮಿಗೆ ಕೊಡ್ತಾನೆ, ನನಗೆ ಬೇಕಾದದ್ದನ್ನು ಸಾಕು, ನನಗೆ ಇನ್ನೇನು ಬೇಡ, ಉಳ್ಕಿದೆಲ್ಲ ಲಗೇಜ್ ಅದು ಅನ್ನೋ ಥರ ಮಾತಾಡಿದ್ದಂತೆ. ನೋಡಿ, ಅವನ ಜೀವನದಲ್ಲಿ ಆನಂದೋತ್ಸವ ಆಗಿದೆ ಅವನಿಗೆ. ನೋಡೋರ ಕಣ್ಣಲ್ಲಿ ಪಾಪ ಕಷ್ಟ ಆಗಿದೆ ಅವರಿಗೆ. ಅಂದರೆ ಯಾರಿಗೆ ಹೊರಗಿನ ವಸ್ತುಗಳ ಮೇಲೆ ಚಿಂತೆ ಇಲ್ಲವೋ, ಈಗ ಶ್ರೀರಾಮಕೃಷ್ಣರನ್ನು ತೊಗೊಂಡ್ರೆ ಅಷ್ಟೇ, ಕಾಳಿ ದರ್ಶನ ಆಗಲಿಲ್ಲ ಅಂತ ಹೇಳಿ ಸಂಕಟಪಟ್ಟು ಅವ್ರು ಬೇರೆ ತಲೆಯಲ್ಲಿ ಯಾವುದೂ ಇಲ್ಲ, ಕಾಳಿ ಮಾತೆ ನೋಡಬೇಕು ಅಂತ ಹೇಳಿ ನೋಡಿ, ಮತ್ತೊಂದು ದಿವಸ ವ್ಯರ್ಥ ಆಗೋಯ್ತು ನನಗೆ, ಮತ್ತೊಂದು ದಿವಸ ವ್ಯರ್ಥ ಆಯಿತು, ದರ್ಶನ ಕೊಡಲಿಲ್ಲ ನೀನು ಅಂತ ಹೇಳಿ ತಮ್ಮ ಕೂದಲುಗಳನ್ನು ನೆಲ ಒರೆಸ್ತಾ ಇದ್ರಂತೆ. ಮತ್ತೊಬ್ಬರಿಗೆ ಅಯ್ಯೋ ಎಷ್ಟು ಕಷ್ಟಪಡ್ತಾ ಇರಲ್ಲ ಅಂತ ಅನ್ಸಿದ್ರೆ ಕಷ್ಟ ಅವರಿಗಲ್ಲ, ನೋಡೋರಿಗಷ್ಟೇ. ಅವರು ತುಂಬ ಸಂತೋಷವಾಗಿದೆ, ಕಾಳಿ ಮಾತೆ ಸಿಕ್ಕರೆ ಸಾಕು, 3 ದಿವಸ ಧ್ಯಾನಮಗ್ನ ಕೂತ್ಕೊಂಡ್ಬಿಡೋರು. ಅದಕ್ಕೆ ಕೃಷ್ಣ ಹೇಳೋದಿಲ್ಲಿ, ಯಾರ ಮನಸ್ಸಲ್ಲಿ ಭಗವಂತನ ಅವತರಣ ಆಗಿದೆಯೋ ಅವ್ರು ಯಾವಾಗಲೂ ಆನಂದದಿಂದ ಇರ್ತಾರೆ ಅಂಥೇಳಿ. ಇದೇ ಥರ ನಾವು ಬೇರೆ ಬೇರೆ ಸಂತರು ನೋಡ್ಕೋಬೋದು.
ಕ್ರಿಶ್ಚಿಯನ್ ಸಂತರಲ್ಲೂ ಇದ್ದಾರೆ, ಹಿಂದೂ ಸಂತರಲ್ಲಿದ್ದಾರೆ. ಬೇರೆ ಬೇರೆ ಜೀವನ ನೋಡಿದಾಗ ಅವರಲ್ಲಿ ದೈವಿ ಆವಿರ್ಭಾವ ಆದದ್ದನ್ನು ಕಾಣಿಸ್ತೇವೆ. ಮನುಷ್ಯ ಬದುಕೋದು 3 ಮಟ್ಟಗಳಲ್ಲಿ ಅಂತ DVG ಚರ್ಚೆ ಮಾಡ್ತಾರೆ. ಮನುಷ್ಯ ಬದುಕೋದು 3 ಮಟ್ಟಗಳಲ್ಲಿ. ಒಂದು ಇಂದ್ರಿಯಗಳ ಮಟ್ಟದಲ್ಲಿ ಬದುಕುವಂಥದ್ದು. ಇಂದ್ರಿಯಗಳ ಮಟ್ಟದಲ್ಲಿ ಬದುಕಿದರೆ ನಾವು ಪ್ರಾಣಿಗಳ ಹಾಗೆ ಬದುಕಬೇಕು. ಇಂದ್ರಿಯನೇ ಮುಖ್ಯ ನಮಗೆ. ಇಂದ್ರಿಯ ತೃಪ್ತಿಗೋಸ್ಕರ ಏನಾದರೂ ಮಾಡ್ತಾ ಇದ್ದರೆ ನಾವು ಪ್ರಾಣಿಗಳ ಹಾಗೆ ಬದುಕಬೇಕು. ಪ್ರಾಣಿಗಳಿಗೆ ಅದೇ ತಾನೇ ಇಂದ್ರಿಯ ಸೌಖ್ಯ ಇರಬೇಕಾದಂಥದ್ದು. ಅವಕ್ಕೆ ಸುಖ ದುಃಖ ಬರುತ್ತೆ, ಒಳಿತು ಕೆಡಕ ಬರುತ್ತೆ. ನಾವು ಏನಾಗ್ತೀವಿ ಅನ್ನೋದು ಊಹೆ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಇಂದ್ರಿಯಗಳು ಯಾವ ಹೊತ್ತಲ್ಲಿ ಕೈ ಕೊಡ್ತವೆ ಅಂತ ಹೇಳೋಕ್ಕಾಗೋಲ್ಲ. ಅದು ನಮ್ಮ ಕೈ ಮೀರಿ ಹೋಗುವಂಥ ವಿಷಯ ಅದು ಕೆಲವೊಂದು ಸಲ. ಆದ್ದರಿಂದ ನಾವು ಪ್ರಾಣಿಗಳ ಹಾಗೆ ಬದುಕಬೇಕಾದದ್ದು. ಹಿಂದಕ್ಕೊಂದು ಸಲ ನಾನು ಹೇಳಿದ್ದೆ, ವಿವೇಕಾನಂದರು ಎಷ್ಟು ಅದ್ಭುತವಾಗಿ ಹೇಳಿದರು ವೇದಾಂತದ ಸಾರ ಸರ್ವಸ್ವ ಒಬ್ಬನ ಹುಡುಗನಿಗೆ ಅಂತ. ಒಬ್ಬ 14 ವರ್ಷದ ಹುಡುಗ ಹೋಗಿ ಅವ್ರಿಗೆ ಕೇಳಿದ್ದಂತೆ. ಅವನು ಸ್ವಂತ ಬುದ್ಧಿಯಿಂದ ಕೇಳಿರ್ಲಾರ, ತಾಯಿ ಹೇಳಿರ್ತಾಳೆ, ಸ್ವಾಮೀಜಿ ಇದ್ದಾರೆ ಹೋಗಿ ಕೇಳ್ಕೊ ಅಂತ ಹೇಳಿರ್ತಾರೆ. ಹೋಗಿ ಕೇಳಿದ್ದಂತೆ, ಸ್ವಾಮೀಜಿ ನನಗೆ ವೇದಾಂತ ಹೇಳ್ಕೊಡಿ ಅಂತ ಹೇಳಿದ್ದಂತೆ. ಹುಡುಗನ ನೋಡಿದರು, ವೇದಾಂತ ನಿನಗೆ ಇಷ್ಟ ಯಾವುದು, ಏನು ಕಂಡ್ರೆ ತುಂಬ ಇಷ್ಟ ಅಂತ ಕೇಳಿದಂತೆ. ಅವನ ಪಕ್ಕ ಕಲ್ಕತ್ತಾ ಹುಡುಗ, ನನಗೆ ಫುಟ್ಬಾಲ್ ಅಂದರೆ ತುಂಬ ಇಷ್ಟ ಅಂದಂತೆ. ಹೌದಾ, ಹಾಗಾದ್ರೆ ಒಂದು ಕೆಲಸ ಮಾಡು, 2 ವರ್ಷ ಚೆನ್ನಾಗಿ ಫುಟ್ಬಾಲ್ ಆಡಿಬಿಡು. ವೇದಾಂತ ಅಂದರೆ ಫುಟ್ಬಾಲೇ, ಏನಿಲ್ಲ, ನೀ 2 ವರ್ಷ ಚೆನ್ನಾಗಿ ಆಡಿ ಬಾ, ಆಮೇಲೆ ನಿನಗೆ ಹೇಳ್ತೇನೆ ಅಂದ್ರಂತೆ. ರೋಗಿ ಬಯಸಿದ್ದು ಒಂದೇ, ವೈದ್ಯ ಹೇಳಿದ್ದು ಒಂದೇ. ಹುಡುಗನಿಗೆ ಬಹಳ ಖುಷಿ ಆಯಿತು. ಅಮ್ಮ ಹೇಳಿದೆ 2 ವರ್ಷ ಫುಟ್ಬಾಲ್ ಆಡ್ತೀನಿ ಅಂತ. 2 ವರ್ಷ ಆಡಿ ಆಮೇಲೆ ಸ್ವಾಮೀಜಿ ಕಡೆ ಹೋದಂತೆ. ಹೋಗ್ಬಿಟ್ಟು ನನಗೆ ಈಗ ವೇದಾಂತ ಹೇಳಿ ಅಂತ. ಅವ್ನು ನೋಡಿದರು, ದೇಹ ಗಟ್ಟಿಯಾಗಿದೆ, ಬಲಾಢ್ಯ ಆಗಿದ್ದಾನೆ ಹುಡುಗ. ಅವ್ನು ಹೇಳಿದಂತೆ, ಕರೆಕ್ಟ್ ಟೈಮ್ ಬಂದಿದೆಯಾ ನೀನು, ವೇದಾಂತ ಹೇಳಿಬಿಡ್ತೇನೆ. ವೇದಾಂತಕ್ಕೂ ಫುಟ್ಬಾಲಕ್ಕೂ ಏನೂ ವ್ಯತ್ಯಾಸ ಇಲ್ಲ ಕಣೋ. ತಾಯಿಗೆ ಆಶ್ಚರ್ಯ, ಫುಟ್ಬಾಲ್ ಎಲ್ಲಿ, ವೇದಾಂತ ಎಲ್ಲಿ? ಅವ್ರು ಹೇಳಿದ್ರೆ ಸುಲಭ, ನೀ ಫುಟ್ಬಾಲ್ ಆಡೋಕ್ಕೆ ಹೋಗ್ತೀಯಲ್ಲ, ಏನಿದೆ ಹೇಳು, ಒಂದು ದೊಡ್ಡ ಮೈದಾನ ಇದೆ, ಒಂದು ಬೌಂಡ್ರಿ ಹಾಕಿದ್ದಿರ್ತಾನೆ, ಗೆರೆ ಹಾಕಿದ್ದೀರಿ, ಫುಟ್ಬಾಲ್ ಆಟದ ಮೈದಾನ ಇದು ಅಂತ ಬೌಂಡ್ರಿ ಹಾಕಿದ್ದೀರಿ, ಇಲ್ಲೊಂದು ಗೋಲ್ ಇದೆ, ಇಲ್ಲೊಂದು ಗೋಲ್ ಇದೆ, 2 ಟೀಮ್ನವ್ರು ಹೋಗ್ತೀರಿ ಒಳಗಡೆ, ಒಂದೇ ಚೆಂಡು, ಈ ಕಡೆಯವರು ಆ ಕಡೆ ಒದಿತಾರೆ, ಆ ಕಡೆಯವರು ಈ ಕಡೆ ಒದಿತಾರೆ ಚೆಂಡನ್ನು. ಆ ಚೆಂಡಿಗೆ ಒದಿಸ್ಕೊಂಡು ಸಾಕಾಗಿದೆ. ಈ ಕಡೆ ಆ ಕಡೆ ಒದಿತಾರೆ. ಆದರೆ ಎಲ್ಲಿವರೆಗೆ ಒದಿತಾರೆ? ಆ ಚೆಂಡು ಬೌಂಡ್ರಿ ಒಳಗೆ ಇರೋ ತನಕನೂ ಒದಿತಾರೆ. ಅಕಸ್ಮಾತ್ತಾಗಿ ಚೆಂಡು ಬೌಂಡ್ರಿ ಹೊರಗೆ ಹೋಯಿತು ಅಂತಿಟ್ಕೋ, ನೋಡಿದ್ಯಾ ಫುಟ್ಬಾಲಲ್ಲಿ, ಅಲ್ಲಿಂದ ಒದಿಯೋಲ್ಲ ಅದನ್ನು, ತಲೆ ಮೇಲೆ ಇಟ್ಕೊಂಬಂದು ಥ್ರೋ ಇನ್ ಅಂತಾರೆ. ತಲೆ ಮೇಲೆ ಇಟ್ಕೊಂಡು ಎಸಿತಾರೆ ಒಳಗಡೆ, ಹೀಗೆ ಕಾಲಿಂದ ಒದಿಯೋಲ್ಲ. ಅದೇ ಕಣೋ ವೇದಾಂತ ಅಂತ ಹೇಳಿದ್ರಂತೆ. ಅವನು ಹುಡುಗ ಇನ್ನೂ ಸ್ಪಷ್ಟವಾಗಿ ಹೇಳಿ ಅಂತ ಹೇಳಿದ. ನೋಡು, ಎಲ್ಲಿವರೆಗೂ ದೇಹಾನೇ ನೀನು ಅಂತ ಅನ್ಕೋತೀಯೋ ಅಲ್ಲಿವರೆಗೂ ಸುಖ ದುಃಖದ ಒದತ ಬರ್ತಾ ಇರುತ್ತೆ ನಿನಗೆ. ಒಂದೇ ಸಮ ಒದತ ಬೀಳ್ತದೆ. ಸುಖದ ಒದತ ಈ ಕಡೆ ತೊಗೊಂಡು ಹೋಗುತ್ತೆ, ದುಃಖದ ಒದತ ಈ ಕಡೆ ತೊಗೊಂಡು ಹೋಗುತ್ತೆ ನಿನ್ನ. ಯಾವತ್ತು ದೇಹ ನಾನಲ್ಲ, ದೇಹವನ್ನು ಮೀರಿ ದೇಹಾತೀತ ಆದೆ ಅಂತ ಅಂದ್ಕೊಂಡ್ಯೋ, ಅದೇ ಸುಖ ದುಃಖಗಳು ಒದಿತಾ ಇದ್ರಲ್ಲ ಜನ ನಿನ್ನ, ಅವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಚೆಂಡನ್ನು ಹೇಗೆ ಮೊದಲು ಒದಿತಿದ್ರು, ಹೊರಗಡೆ ಹೋದ ತಲೆ ಮೇಲೆ ಇಟ್ಕೊಂಬಂದ್ರಲ್ಲ, ಹಾಗೆ ನೀನು ದೇಹಾತೀತ, ದೇಹವನ್ನು ಮೀರಿದಂಥ ಆತ್ಮನ ಚೈತನ್ಯ ನಾನು ಅಂತ ಯಾವತ್ತು ಅನ್ಕೋತೀಯೋ ಅವತ್ತು ನಿನಗೆ ಅದೇ ಜನ ಮರ್ಯಾದೆ ಕೊಡ್ತಾರೆ. ಅಷ್ಟೇ ವೇದಾಂತ ಅಂತ ಹೇಳಿದ್ರಂತೆ. ನೋಡಿ, ಇದು ಹೇಳ್ತಿರೋದಿದ್ದೇನೆ. ಎಲ್ಲಿವರೆಗೂ ಇಂದ್ರಿಯಗಳೇ ನೀನು ಅಂತ ಅಂದ್ಕೊಂಡಾಗ, ಇಂದ್ರಿಯಗಳ ಮಟ್ಟಕ್ಕೆ ಬದುಕಿದಾಗ ನಾವು ಪ್ರಾಣಿಗಳ ಹಾಗೆ ಬದುಕಬೇಕು. ಎರಡನೇದು ಬೌದ್ಧಿಕ ಮಟ್ಟ ಅಂತ. ಬೌದ್ಧಿಕ ಮಟ್ಟ ಅಂದರೆ ಬುದ್ಧಿ ಚುರುಕಾಗಿದೆ, ಚಿಂತನೆ ಆಳ ಬರ್ತದೆ, ಹೆಚ್ಚು ಮನಸ್ಸು ಸೂಕ್ಷ್ಮ ಆಗ್ತದೆ. ಆದರೆ ಇಂದ್ರಿಯಗಳ ಆಟದಿಂದ ಮುಕ್ತಿಯಾಗಿಲ್ಲ. ಬುದ್ಧಿವಂತಿಕೆ ಮಾತಾಡಬಹುದು, ಚೆನ್ನಾಗಿ ಹೇಳಬಹುದು, ಗ್ರಹಿಸ್ಬೋದು, ಸೂಕ್ಷ್ಮ ಆಗಿದೆ ಮನಸ್ಸು, ಹೊರತಾಗಿ ಇಂದ್ರಿಯಗಳ ಆಟ ನಿಂತಿಲ್ಲ. ಮೂರನೇದ್ದು ಆಳವಾದಂಥ ಆಧ್ಯಾತ್ಮಿಕ ಮಟ್ಟ ಮುಟ್ಟೋದಿದೆಯಲ್ಲ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಹಳ ಮುಖ್ಯ ಇದು. ಮೂರನೇ ಮಟ್ಟ ಮುಟ್ಟಿದಾಗ ಮನುಷ್ಯತ್ವಕ್ಕೆ ಬೆಲೆ ಬರ್ತದೆ ಅಂತ. ಈ ಆಧ್ಯಾತ್ಮಿಕ ಬೆಳವಣಿಗೆ ಆಗತಿರ್ಬೇಕಾದ್ರೆ ಟಕ್ಕಂತ ಒಂದು ದಿವಸ ಆಗೋದಲ್ಲ, ಅದು ಬೆಳೀತಾ 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 ಹೋಗುವಂಥದ್ದು. ಒಳಗಿನ ಹೂವು ಬೆಳೆದ ಹಾಗೆ, ಬಳ್ಳಿಯೊಳಗೆ ಹೂ ಬೆಳೆದ ಹಾಗೆ ಆಧ್ಯಾತ್ಮಿಕ ಮಟ್ಟಕ್ಕೆ ಮುಟ್ಟಿದಾಗ ಅದರ ಉಪಫಲವಾಗಿ, ಉಪಫಲ ಅಂದರೆ ಆ ಬೆಳೀತಾ ಇರುವಾಗ ತನ್ನ ತಾನೇ ಬರುವ ಹಾಗೆ ಮನುಷ್ಯನ ಜೀವನಕ್ಕೆ ಪ್ರೇಮ, ಅರ್ಪಣಾಭಾವ, ಸೇವೆ ಇದೆಲ್ಲವೂ ತಾನಾಗೇ ಬರ್ತದೆ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ DVG. ಇದನ್ನು ಹೇಗೆ ಹೇಳ್ತಾರೆ ಅಂದರೆ, ಹೂವು ಪರಿಮಳವನ್ನು ಹರಡುವುದಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಹೂವು ಪ್ರಯತ್ನ ಮಾಡಿ ಅಡ್ವರ್ಟೈಸ್ಮೆಂಟ್ ಪೇಪರಲ್ಲಿ ಹಾಕಿ ಬಂದು ನೋಡ್ಕೊಂಡು ಹೋಗಿ ಅಂತ ಏನೂ ಹೇಳಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಸಹಜವಾಗಿ ವಾಸನೆ ಬರ್ತದೆ. ಹಾಗೆ ಆಧ್ಯಾತ್ಮಿಕ ಹಂತಕ್ಕೆ ಏರಿದಂಥ ಮನುಷ್ಯ ಒಳ್ಳೆಯನಾಗಲಿಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಯಾಕಂದರೆ ಅಲ್ಲಿ ಹೋಗೋ ತನಕ ಒಳ್ಳೆಯವನು ಆಗ್ಬಿಟ್ಟಿದ್ದಾನೆ ಅವನು ಅಂತ. ಅವನು ಸಹಜವಾಗಿಯೇ ಧರ್ಮಿಷ್ಠನಾಗ್ತಾನೆ, ಒಳ್ಳೆಯವನಾಗ್ತಾನೆ, ನೀತಿವಂತನಾಗ್ತಾನೆ ಅಂತ. ಭಗವಂತ ಹಂತ ಆದವರಿಗೆ ಬುದ್ಧಿಯೋಗವನ್ನು ಕೊಡ್ತಾನೆ ಅಂತ. ಕಂಡೀಷನ್ ಅಲ್ಲದು, ನೀವು ಅದಾದರೆ ನಾ ಬುದ್ಧಿಯೋಗ ಕೊಡ್ತೇನೆ ಅಂತ.
ಆ ಬುದ್ಧಿಯೋಗ ಇದು ಗೀತೆಯ ಕೇಂದ್ರ ಬೋಧನೆ ಅಂತ ಹೇಳ್ತೇನೆ ನಾನು. ಈ ಅಧ್ಯಾಯದ ಕೇಂದ್ರ ಬೋಧನೆ ಅಂದರೆ ಯಾರು ಆಧ್ಯಾತ್ಮಿಕ ಮಟ್ಟಕ್ಕೆ ಹೋಗ್ತಾರೋ ಅವರಿಗೆ ಭಗವಂತ ಬುದ್ಧಿಯೋಗವನ್ನು ಕೊಡ್ತಾನೆ ಅಂತ. ಅದಕ್ಕೆ ನೋಡಿ, ನಾವು ಭಗವಂತನಲ್ಲಿ ಬೇಡಬೇಕಾದ್ದು ಅದೇನೆ. ಭಗವಂತನಲ್ಲಿ ಬೇಡಬೇಕಾದ್ದು ಅದೇನೆ. ಬುದ್ಧಿ ಒಳ್ಳೆ ಬುದ್ಧಿ ಕೊಡಪ್ಪ. ತಾಯಂದ್ರೆ ಮಕ್ಕಳಿಗೆ ಹೇಳ್ಕೊಡ್ತಾರೆ, ದೇವ್ರ ಮುಂದೆ ನಮಸ್ಕಾರ ಮಾಡು, ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊ. ನೋಡಿ, ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದಂಥ ಮಾತು. ಈಗ ಕೆಲವರು ಹೇಳ್ತಾರೇನೋ ಗೊತ್ತಿಲ್ಲ, ನಾನಂತೂ ಕೇಳಿಲ್ಲ. ತುಂಬ ದುಡ್ಡು ಕೊಡು ಅಂತ ಜೋರಾಗಿ ಏನು ಕೇಳಲಿಕ್ಕಿಲ್ಲ ಅನಿಸುತ್ತೆ. ಆದರೆ ಬುದ್ಧಿ ಕೊಡು ಅಂತ ಕೇಳ್ತಾರೆ. ನನಗೆ ಒಂದು ಘಟನೆ ನೆನಪಾಗ್ತದೆ, ಹೆಸರು ಹೇಳೋದು ಚೆನ್ನಾಗಿರೋಲ್ಲ. ಬೀಚಿಯವರಿಗಾದಂಥ ಘಟನೆ. ನಾನು ಹೋಗಿದ್ದೆ ಒಂದು ಊರಲ್ಲಿ. ಒಬ್ಬರು ಮಠದ ಸನ್ಯಾಸಿಗಳು ಆ ಕಾಲೇಜಿಗೆ ಅಧ್ಯಕ್ಷರು. ಒಂದು ಕಾಲೇಜ್ ನಡೆಸ್ತಿದ್ರು, ಅಧ್ಯಕ್ಷರು ಅವರು. ಬೀಚಿಯವರು ನಾನು ಹೋಗಿದ್ವಿ. ಅಲ್ಲಿ ಹೋದಾಗ ಮೊದಲು ಬೀಚಿಯವರು ಮಾತಾಡಬೇಕು, ಆಮೇಲೆ ಅಧ್ಯಕ್ಷರು ಮಾತಾಡಬೇಕು ಅಂತ ಒಂದು ಕಾರ್ಯಕ್ರಮ. ಪಾಪ ಅವ್ರಿಗೇನೋ ಸನ್ಯಾಸಿಗಳಿಗೆ, ಸ್ವಾಮಿಗಳಿಗೆಲ್ಲೋ ಬೇಗ ಹೋಗಬೇಕಾಗಿತ್ತು ಅನಿಸುತ್ತೆ. ನಾನು ಮೊದಲು ಮಾತಾಡ್ಬಿಡ್ತೇನೆ, ಆಮೇಲೆ ನೀವು ಮಾತಾಡಿ ಅಂತ ಹೇಳಿಬಿಟ್ರು. ಆಯಿತು ಅಂದರು ಅವರು. ಅವ್ರಿಗೆ ಇವ್ರ ಬಗ್ಗೆ ಏನು ಕೋಪ ಇತ್ತೋ ಗೊತ್ತಿಲ್ಲ. ಅವರಿಗೆ ಹಾಸ್ಯ ಸಾಹಿತ್ಯದ ಬಗ್ಗೆ ಕೋಪ ಇರಬೇಕು. ಅವ್ರು ಚೆನ್ನಾಗಿ ಬೈದ್ಬಿಟ್ರು. ಇದೇನು ಹಾಸ್ಯ ರೀ, ಹಾಸ್ಯಾಸ್ಪದ ಆಗಿ ಹೋಗಿದೆ, ಬರೆಯೋದು ಚೀಪ್ ಜೋಕ್ ಬರೀತೀರಿ, ಹಾಸ್ಯ ಅನ್ಕೋತೀರಿ, ಹಾಗೆ ಹೇಗೆ ಅಂತೆಲ್ಲ ಬೈದರು. ಹೊರಟ್ರು ಅವರು. ಹೊರಟ ತಕ್ಷಣ ಬೀಚಿಯವ್ರ ಕೈ ಮುಗಿದು, ಸ್ವಾಮಿ ಒಂದು 5 ನಿಮಿಷ ಇದ್ದು ಆಮೇಲೆ ಹೋಗ್ಬಿಡಿ, ನೀವೇನೋ ಹೇಳಿಬಿಟ್ರೆ ನನ್ನ ಬಗ್ಗೆ, ಒಂದು 5 ನಿಮಿಷ ನೀವು ಕೇಳ್ಕೊಂಡು ಹೋಗ್ಬಿಡಿ, 6ನೇ ನಿಮಿಷ ಇರೋದು ಬೇಡ ಅಂದರು. ಆಯಿತು ಅಂತ ಕೂತ್ಕೊಂಡ್ರು. ಇವರು ಬಂದು ಮಾತಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಇದಕ್ಕೆ ಸಮರ್ಪಕವಾಗಿರುವಂಥದ್ದು. ಬೀಚಿಯವ್ರು ಬಂದು ಹೇಳಿದರು, ನನಗೆ ನಿನ್ನೆ ಕನಸು ಬಿತ್ತು. ಮಾತು ಶುರು ಮಾಡಿದ್ದೆ, ಕನಸು ಬಿತ್ತು. ಕನಸಲ್ಲಿ ನಾನು ಸುಮಾರು 12-13 ವರ್ಷ ತಪಸ್ಸು ಮಾಡಿದ್ದೆ. ತಪಸ್ಸು ಮಾಡಿದ ತಕ್ಷಣ ಭಗವಂತ ಕಣ್ಣು ಮುಂದೆ ಪ್ರತ್ಯಕ್ಷ ಆದ. ಬೀಚಿ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನಪ್ಪ, ಕಣ್ಣು ತೆಗಿ ಅಂತ ಹೇಳ್ದ. ಕಣ್ಣು ತೆಗೆದು ನೋಡಿದೆ, ಭಗವಂತ ನಿಂತಿದ್ದಾನೆ. ಏನು ಬೇಕು ಬೀಚಿ, ಬೇಡ್ಕೊ, ನೀನು ಕೊಟ್ಬಿಡ್ತೇನೆ ಅಂತ ಹೇಳಿದಂತೆ. ಅದಕ್ಕೆ ಬೀಚಿ ಹೇಳೋರು, ಭಗವಂತ ಅಂದರೆ ಜನತಾ ಬಜಾರ್ ಇದ್ದ ಹಾಗೆ. ಆಗಿನ ಕಾಲದ, ಈಗಾದರೂ ಶಾಪಿಂಗ್ ಮಾಲ್ ಅಂತಿದ್ರು ಏನೋ. ಜನತಾ ಬಜಾರ್ ಇದ್ದ, ಎಲ್ಲೂ ಸಿಗುತ್ತೆ ಅವನ ಕಡೆಗೆ, ಏನು ಕೇಳಿದ್ರು ಕೊಟ್ಬಿಡ್ತಾನೆ, ಏನು ಬೇಕಾದರೂ ಕೇಳ್ಕೊ ಅಂತ. ಬೀಚಿ ಕಣ್ಣು ಮುಚ್ಚಿ ಕೇಳಿದ್ರಂತೆ, ಭಗವಂತ ನನಗೆ ಸಾಕಷ್ಟು ಐಶ್ವರ್ಯ ಕೊಡು. ಎಷ್ಟು ಐಶ್ವರ್ಯ ಕೊಡು ಅಂದರೆ ಪ್ರಪಂಚ ನನಗಿಂತ ಹೆಚ್ಚು ಶ್ರೀಮಂತನಾಗಿದ್ದವನು ಇರಬಾರ್ದು, ಅಷ್ಟು ದುಡ್ಡು ಕೊಟ್ಟುಬಿಡು ಅಂತ ಹೇಳಿದ್ರಂತೆ. ಭಗವಂತ ತಥಾಸ್ತು ಒಂದು ಮಾಯ ಆದನಂತೆ. ತಕ್ಷಣ ಯಾರೋ ನಕ್ಕಂಗಾಯ್ತಂತೆ ಹಿಂದೆ. ಯಾರು ನಕ್ಕರು ಅಂತ ತಿರುಗಿ ನೋಡಿದರೆ ಸ್ವಾಮಿಗಳು ನಗ್ತಾ ಇದ್ರಂತೆ. ಯಾಕೆ ಸ್ವಾಮಿ ನಕ್ರಿ ಅಂತ ಕೇಳಿದ್ರಂತೆ. ಏನು ಮೂರ್ಖ ಇದೆಯೋ ಬೀಚಿ ನೀನು, ಹಾಂ? ಭಗವಂತ ಸಾಕ್ಷಾತ್ತಾಗಿ ಮುಂದೆ ಬಂದು ನಿಂತು ಏನು ಬೇಕು ಬೇಡ್ಕೋ ಅಂತಂದರೆ ಶಾಶ್ವತವಾದಂಥ ಶ್ರದ್ಧೆ, ಭಕ್ತಿ, ಬುದ್ಧಿ ಇದನ್ನು ಕೇಳ್ಕೋಬಾರ್ದ? ನಾನು ತಪಸ್ಸು ಮಾಡಿದ್ದೆ, ಭಗವಂತ ಅದು ಕೇಳಿದೆ. ನಾನು ಬುದ್ಧಿ ಕೊಡಿ, ಚೈತನ್ಯ ಕೊಡಿ, ಶ್ರದ್ಧೆ ಕೊಡಿ, ಜ್ಞಾನ ಕೊಡಿ ಅಂತ ಕೇಳ್ಕೊಂಡೆ, ಭಗವಂತ ಕೊಟ್ಟ. ನೀನು ನಶ್ವರವಾದ ಐಶ್ವರ್ಯ ಕೇಳ್ಕೊಂಡಿಯಲ್ಲ. ಅದಕ್ಕೆ ಬೀಚಿ ಒಂದೇ ಮಾತು ಹೇಳಿದರು, ಸ್ವಾಮಿ ಯಾರಿಗೆ ಯಾವುದಿಲ್ವೋ ಅದನ್ನು ಕೇಳ್ಕೋತಾರೆ ಅಂತ. ಆಮೇಲೆ ಅವ್ರು ಎದ್ದು ಹೋದರು ಅಂತೇನು ಹೇಳಬೇಕಾಗಿಲ್ಲ ನಾನು. ಇಲ್ಲಿ ಭಗವಂತನಲ್ಲಿ ಬೇಡಬೇಕಾದ್ದು ಒಂದೇ, ಶುದ್ಧವಾದ ಬುದ್ಧಿಯನ್ನು ಕೊಡು ಅಂತ. ಯಾಕಂದರೆ ಬುದ್ಧಿ ಸಿಕ್ಕರೆ ಉಳಿದೆಲ್ಲ ಸಿಗುತ್ತೆ ಅಂತ. ಬುದ್ಧಿ ಒಂದು ಸರಿಯಾಗಿ ಸಿಕ್ಕರೆ ಉಳಿದೆಲ್ಲನೂ ಸಿಗ್ತದೆ ಅಂತ. ಅದಕ್ಕೆ ನೋಡಿ, 5000 ವರ್ಷಗಳ ಹಿಂದಿನ ಋಗ್ವೇದದ 3 ಸಾಲಿನ ಪ್ರಾರ್ಥನೆ ಇದೆಯಲ್ಲ ನಮ್ಮಲ್ಲಿ, ಗಾಯತ್ರಿ ಮಂತ್ರ, ಎಷ್ಟು ಅದು ಒಂದು ಸಾರ್ವತ್ರಿಕವಾದಂಥ ಮಂತ್ರ ಆಗಿಬಿಟ್ಟಿದೆಯಲ್ಲ ಇವತ್ತು. ಧಿಯೋ ಯೋ ನಃ ಪ್ರಚೋದಯಾತ್, ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡುವಂಥ ಶಕ್ತಿ ಕೊಡು. ಅದು ಕೇವಲ ಪ್ರದೀಪ್ತ ಬುದ್ಧಿಗಾಗಿ ಮಾಡುವಂಥ ಪ್ರಾರ್ಥನೆ, ಆದ್ದರಿಂದ ಅದು ಬಹಳ ಮಹತ್ವದ್ದಾದಂಥದ್ದು. ಹಾಗಾದರೆ ಈ ಬುದ್ಧಿಯೋಗ ಅಂದರೆ ಏನು? ಹಾಗಾದರೆ ಭಗವಂತ ಕೊಡುವಂಥದ್ದು ನಮಗೆ ಬುದ್ಧಿಯೋಗ ಏನು ಅಂತಂದರೆ ಇದು ಚಮತ್ಕಾರ ಅಲ್ಲ. 4 ಸಂಖ್ಯೆ ಗುಣಾಕಾರ ಮಾಡಿ ತಕ್ಷಣ ಉತ್ತರ ಹೇಳುವಂಥದ್ದು ಬುದ್ಧಿ ಚಮತ್ಕಾರ ಅಲ್ಲ. ಲಾಯರ್ ಮಾಡುವಂಥ ಬುದ್ಧಿ ಚಮತ್ಕಾರ ಅಲ್ಲ. ತಂತ್ರಜ್ಞರು ಮಾಡುವಂಥ ಚಮತ್ಕಾರ ಅಲ್ಲ. ಈಗ ಆ್ಯನಿಮೇಷನ್ ಮಾಡಿ ಟಕ್ಕಂತ ಒಂದು ಅಂದ್ಕೊಟ್ಟು ಓ ಎಷ್ಟು ಚೆನ್ನಾಗಿತ್ತಲ್ಲ ಅಂತ, ಆ ಬುದ್ಧಿ ಅಲ್ಲ ಇದು. ಬುದ್ಧಿಯೋಗ ಬೇರೆ. ಇದು ಈ ಬುದ್ಧಿಯೋಗಕ್ಕೆ ಭಗವಂತನ ಕೃಪೆ ಆಗದೆ ಇನ್ನೇನೂ ಸಾಧ್ಯ ಇಲ್ಲ ಅಂತ. ಉಳಿದದ್ದನ್ನು ನೀವು ಪರಿಶ್ರಮ ಪಟ್ಟು ಕಲ್ಕೋಬೋದು. ಟ್ರಿಕ್ಸ್ ಅಂತೇವೆ ನಾವು, ಸ್ಕಿಲ್ಸ್ ಅಂತೇವೆ, ಸ್ಕಿಲ್ಸ್ ಕಲ್ಕೋಬೋದು. ಆದರೆ ಈ ಬುದ್ಧಿಯೋಗ ಅನ್ನೋದನ್ನು ಭಗವಂತನೇ ಕೊಡಬೇಕಾಗ್ತದೆ ಅಂತ. ಅದಕ್ಕೆ ಅರ್ಜುನ ಭಾಳ ಬುದ್ಧಿವಂತ. ಹಾಗಾಗಿ ನೀನೇ ಹೇಳಪ್ಪ ನನಗದನ್ನು ಅಂದ. ಹೇಳ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ನೀನೇ ಪರಬ್ರಹ್ಮ, ನೀನೇ ಪರಂಧಾಮ, ನೀನೇ ಪರಮ ಪವಿತ್ರ, ನೀನೇ ಶಾಶ್ವತನಾದಂಥ ಪುರುಷ, ದಿವ್ಯ, ಆದಿದೇವ, ಅಜ ಹಾಗೂ ವಿಭು ಎಲ್ಲ ನೀನೇ ಆಗಿದೆಯಲ್ಲಪ್ಪ. ಹಿಂದೆ ಮಹರ್ಷಿ ನಾರದರು ಹೇಳಿದರು ನನಗೆ, ಮಹರ್ಷಿ ವ್ಯಾಸರು ಕೂಡ ಹೇಳಿದರು,
ನೀನು ಯಾರಿಗೂ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಿನ್ನ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋಕ್ಕೆ ದೇವತೆಗಳಿಗೂ ಸಾಧ್ಯ ಇಲ್ಲ, ದಾನವರಿಗೂ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ದು ನಂಬ್ತೇನೆ. ನೀನು ಹೇಳಿದೆಯಲ್ಲ ಆಗಲೇ, ಅದನ್ನು ನಂಬಿದ್ದೇನೆ ನಾನೀಗ. ಆದರೆ ನಿನ್ನ ವಿಭೂತಿಯನ್ನು ನನಗೆ ತಿಳಿಸೋರು ಯಾರು? ಹಾಗಾದರೆ ಇದು ಭಾಳ ಚೆನ್ನಾಗಿರೋ ಮಾತು. ನಿನ್ನ ವಿಭೂತಿಯನ್ನು ತಿಳಿಸೋರು ಯಾರು? ಹಾಗಾದರೆ ನನಗೆ ನಿನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತೀಯ ನೀನು. ನಾರದ್ರು ಹೇಳ್ತಾರೆ ಗೊತ್ತಿಲ್ಲ ಅಂತಾರೆ, ವ್ಯಾಸರು ಹೇಳ್ತಾರೆ ಗೊತ್ತಿಲ್ಲ ಅಂತಾರೆ, ದೇವತೆಗಳು ಗೊತ್ತಿಲ್ಲ, ದಾನವರು ಗೊತ್ತಿಲ್ಲ. ಹಾಗಾದ್ರೆ ಗೊತ್ತಿರೋದು ಯಾರಿಗೆ? ನನಗೆ ಗೊತ್ತು ಮಾಡ್ಕೊಳ್ಳೋದು ಹೇಗೆ? ನಾನು ಯಾರು ಹೇಳಬೇಕು ನನಗೆ? ನೀನೇ ಹೇಳಬೇಕು ಅಂತ. ಅದಕ್ಕೆ ಹೇಳ್ತಾನೆ, ವಕ್ತುಂ ಅರ್ಹಸಿ ಅಶೇಷೇಣ ದಿವ್ಯಾಹಿ ಆತ್ಮವಿಭೂತಯ. ನಿನ್ನ ಅವಿರ್ಭಾವಗಳನ್ನು, ವಿಭೂತಿಗಳನ್ನು ವಿಸ್ತಾರವಾಗಿ ತಿಳಿಸೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ, ಉಳಿದೋರ ಕಡೆಯಿಂದ ಸಾಧ್ಯ ಇಲ್ಲ. ಇದಕ್ಕೆ ಸ್ವಲ್ಪ ಪ್ಯಾರಲಲ್ ಆಗಿ ಬರುವಂಥದ್ದು ಕಠೋಪನಿಷತ್ತಲ್ಲಿ ಮಾತು ಬರ್ತದೆ. ನಾನು ತುಂಬ ಇಷ್ಟವಾದಂಥ ಮಾತದು. ನಚಿಕೇತನ ಯಮನ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾನೆ. ಮೃತ್ಯು ಅಂದರೆ ಏನು, ಮೃತ್ಯುವಿನಿಂದ ಆಚೆ ಹೋಗೋದು ಹೇಗೆ, ಮೃತ್ಯುವಿನ ದಾಟೋದು ಹೇಗೆ, ಮೃತ್ಯುವಿನ ಬಗ್ಗೆ ಸಾಕಷ್ಟು ವಿಷಯ ಕೇಳಿದಾಗ ಯಮ ಹೇಳ್ತಾನೆ, ತುಂಬ ಸಣ್ಣವನಪ್ಪ, ನಿನಗೆ ಗೊತ್ತಾಗಲ್ಲ, ಇದು ನಿನಗೆ ಅರ್ಥ ಆಗೋಲ್ಲ, ನಾ ಪ್ರಯತ್ನ ಮಾಡ್ಕೋತೀನಿ ಹೇಳು. ಅವ್ನು ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ನಚಿಕೇತಂದು. ನನಗೆ ಅರ್ಥ ಆಗೋಲ್ಲ, ನಿಜ, ಅರ್ಥ ಆಗೋಂಗೆ ನೀನು ಹೇಳಲ್ಲ. ಇಫ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ದ ವೇ ಯು ಟೀಚ್ ಮಿ ದ ವೇ ಐ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥ ಆಗೋಗಿ ಹೇಳಬೇಕು. ನೀನು ಒಳ್ಳೆ ಮೇಷ್ಟ್ರಾದ್ರೆ ಏನು ಕೆಲಸ, ಅರ್ಥ ಆಗೋಂಗೆ ಹೇಳು ಅಂತಾನೆ. ಅವನು ಚೆನ್ನಾಗಿದೆ, ಯಮ ಹೇಳ್ಕೊಂಡು ಹೋಗ್ತಾನೆ, ನೋಡು ಇದನ್ನು ಇಂದ್ರನಿಗೆ ಸಹಿತ ಹೇಳೋಕ್ಕೆ ಸಾಧ್ಯ ಇಲ್ಲ, ವರುಣಿಗೆ ಸಾಧ್ಯ ಇಲ್ಲ, ಅಗ್ನಿಯಿಂದ ಸಾಧ್ಯ ಇಲ್ಲ, ಈ ಸಾವಿನ ಸೀಕ್ರೆಟ್ ಏನು, ಅದ್ರ ಗುಟ್ಟೇನು ಅಂತ ಹೇಳೋಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ನಚಿಕೇತ ಹೆಂಗೆ ಹಿಡ್ಕೊಂಡ್ಬಿಡ್ತಾನೆ ಅಂದರೆ, ಅವನ ಹೌದಲ್ಲ ನೀನೇ ಹೇಳಿದೆಲ್ಲ ಯಾರ ಕಡೆಯಿಂದ ಆಗಲ್ಲ ಅಂತ, ನೀನೊಬ್ಬನೇ ಆಗ್ಬೇಕಾರೆ ನೀನೇ ಹೇಳು, ನೀನು ಬಿಟ್ಟರೆ ಯಾರಿಗೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತೀಯ, ನೀನೇ ಹೇಳ್ತೀಯ. ಹಾಗಾದ್ರೆ ನಾನು ಹೇಳಬೇಕಾದ್ರೆ ನೀನೇ ಹೇಳಬೇಕು, ಬೇರೆ ದಾರಿ ಇಲ್ಲ, ನೀನೇ ಹೇಳಬೇಕು ಅಂತ. ಅದೇ ರೀತಿ ಹೇಳ್ತಾನೆ, ಅವಿರ್ಭಾವನ ತಿಳಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನೀನೊಬ್ಬನಿಗೆ ಸಾಧ್ಯ ಇರೋದ್ರಿಂದ ನೀನೇ ಹೇಳೋದು ನನಗೆ ಅಂಥೇಳಿ ಮುಂದಕ್ಕೆ ಹೇಳ್ತಾನೆ. ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ನಿನ್ನನ್ನು ಯಾವ್ಯಾವ ಭಾವದಲ್ಲಿ ಧ್ಯಾನ ಮಾಡಿದರೆ ಒಳ್ಳೆಯದಪ್ಪ ಹೇಳು. ನಿನ್ನ ಧ್ಯಾನ ಮಾಡಬೇಕು ನಾನು, ಆದರೆ ಯಾವ್ಯಾವ ಭಾವದಲ್ಲಿ ಮಾಡಲಿ, ಎಲ್ಲೆಲ್ಲಿ ಇದೆಯಾ ನೀನು ಅಂಶ ಎಲ್ಲಿದೆ ಹೇಳು, ಅದನ್ನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಮಾತನ್ನು ಬಹಳ ಚೆನ್ನಾಗಿರೋ ಮಾತನ್ನು ಹೇಳ್ತಾನೆ. ಇಲ್ಲಿ ಹೇಳ್ತಾನೆ, ನಿನ್ನ ವಿಭೂತಿಯನ್ನು ಆದಷ್ಟು ವಿಸ್ತಾರವಾಗಿ ಹೇಳು ನನಗೆ, ವಿಸ್ತಾರವಾಗಿ ಹೇಳು ನನಗೆ. ಯಾಕಂದರೆ ನಿನ್ನ ಉಪದೇಶದ ಅಮೃತವನ್ನು ಕೇಳುತ್ತಿರುವಾಗ ನನಗೆ ತೃಪ್ತಿನೇ ಆಗ್ತಾ ಇಲ್ಲ. ಈ ಮಾತು ನನಗೆ ಭಾಳ ಮುಖ್ಯ ಅನಿಸುತ್ತೆ ಈ ಪ್ರಸ್ತುತ ಪ್ರಸಂಗಕ್ಕೆ. ಎಷ್ಟು ಸಾಧ್ಯತೆಯೋ ವಿಸ್ತಾರ ಮಾಡಿ ಹೇಳು, ಯಾಕಂದರೆ ನೀನು ಹೇಳ್ತಿರುವಾಗ ನನಗೆ ತೃಪ್ತಿ ಆಗ್ತಾ ಇಲ್ಲ, ಅಮೃತ ಕುಡಿದು ಹಂಗೆ ಆಗ್ತಾಯಿದೆ, ತೃಪ್ತಿ ಆಗ್ತಾ ಇಲ್ಲ ನನಗೆ ಅಂತ ಹೇಳ್ತಾನೆ. ಈ ಮಾತು ಯಾಕೆ ಮುಖ್ಯ ಅಂತಂದರೆ, ಒಂದು ಪ್ರಬುದ್ಧವಾದಂಥ ಮನಸ್ಸಿಗೆ, ಸಂಸ್ಕಾರಯುತವಾದಂಥ ಮನಸ್ಸಿಗೆ ಮಾತ್ರ ಅಧ್ಯಾತ್ಮದ ಮಾತುಗಳು ಹಿಡಿತವೆ. ಒಂದು ಮಾತು ಪ್ರಿಯ ಆಗಬೇಕಾದ್ರೆ ಅದಕ್ಕೆ ತಕ್ಕಂಥ ಒಂದು ತಯಾರಿ ಆಗಬೇಕಾಗತ್ತೆ ಮನಸ್ಸಿಂದು. ಸಂಸ್ಕಾರವಾಗದಂಥ ಮನಸ್ಸಿಗೆ ಹಿತವಾದಂಥ ಮಾತು ಮುಟ್ಟೋದಿಲ್ಲ. ಇದು ಭಾಳ ಮುಖ್ಯ ನನಗೆ ಹೇಳೋದು. ಕೆಲವು ಬರ್ತಾರೆ, ಅಯ್ಯೋ ಮಾತು ಶುರು ಮಾಡಿದ್ರಲ್ರಿ ಫಿಲಾಸಫಿಯವರು ಅಂತ ಕೆಲವ್ರು ಅನ್ಬೋದು. ಮಾತು ಹೇಳಿದ ತಕ್ಷಣ ಅಯ್ಯೋ ಮಾತು ಬಂದ್ರಿ. ನಾನು ನೋಡಿದ್ದೀನಿ ಎಂತೆಂಥ ಒಳ್ಳೆ ಪಂಡಿತರು ಮಾತಾಡ್ತಿರ್ಬೇಕಾದ್ರೆ, ಅಯ್ಯೋ ಇವ್ರು 1.5 ತಾಸು ಕೊರಿತಾರಪ್ಪ ಇವರು ಅಂಥೇಳಿ. ಅಂದರೆ ಅವ್ರ ಮನಸ್ಸು ಅದಕ್ಕೆ ತಯಾರಿ ಆಗದೆ ಹೋದರೆ ಆ ಹೇಳಿದ್ದು ಮನಸ್ಸಿಗೆ ಮುಟ್ಟೋದಿಲ್ಲ, ಪ್ರಿಯವಾಗೋದಿಲ್ಲ. ಯಾರಿಗೆ ಯಾವ ವಸ್ತುವಿನಲ್ಲಿ ಯಾವ ಚಿಂತನೆ ಬಗ್ಗೆ ಮನಸ್ಸು ಹದವಾಗಿದೆಯೋ ಅದು ಮಾತ್ರ ಹಿಡಿತೆ. ಅದಕ್ಕೆ ನಾವು ಹೇಳೋದು, ಐ ಆಲ್ವೇಸ್ ಹಿಯರ್ ವಾಟ್ ಐ ವಾಂಟ್ ಟು ಹಿಯರ್. ನಾನು ಯಾವುದನ್ನು ಕೇಳಿಸ್ಕೊಳ್ಬೇಕಂತೇನೋ ಅದನ್ನು ಮಾತ್ರ ಕೇಳಿಸ್ಕೊಳ್ತೇನೆ, ಉಳಿದದ್ದನ್ನು ತೆಗೆದು ಹಾಕಿಬಿಡ್ತೇನೆ. ನೋಡಿ, ಜಗತ್ತಲ್ಲಿ 10 ವ್ಯಾಪಾರ ನಡೀತಾ ಇದೆ, ನಾವು ಆರಿಸಿಕೊಂಡು ಹೋಗ್ತೇವೆ, ಅಲ್ಲಿ ಹೋಗ್ತೇವೆ, ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಅದನ್ನು ಕೇಳಬೇಕು ಅಂತ ಹೋಗ್ತೇವೆ. ಯಾಕಂದರೆ ಮನಸ್ಸು ಆ ಪರಿಷ್ಕಾರ ಆಗಿದೆ ಕೇಳಬೇಕು ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ, ಮನಸ್ಸು ಸಂಸ್ಕಾರ ಆಗದೆ ಹೋದರೆ ಸಂಸ್ಕಾರಯುತ ಮಾತು ನಿಮ್ಮ ಕಿವಿ ಮೇಲೆ ಬಿದ್ದರೂ ಒಳಗೆ ಹೋಗೋದಿಲ್ಲ ಅದು ಅಂತ. ಅದಕ್ಕೆ ಇದು ಭಾಳ ಮುಖ್ಯವಾದಂಥ ಮಾತು. ಅವನು ಹೇಳ್ತಾನೆ, ನಿನ್ನ ಮಾತು ಕೇಳಿದ ತೃಪ್ತಿನೇ ಆಗ್ತಾ ಇಲ್ಲ, ನನಗೆ ತೃಪ್ತಿ ಆಗ್ತಾ ಇಲ್ಲ. ಯಾಕಂದರೆ ಅದಕ್ಕೆ ಮನಸ್ಸು ಹೊಂದ್ಕೊಂಡ್ಬಿಟ್ಟಿದೆ. ನನ್ನ ರೇಡಿಯೋ ಆ ಸ್ಟೇಷನಿಗೆ ಟ್ಯೂನ್ ಆಗದೆ ಹೋದರೆ ಸಂಗೀತ ಬರೋಲ್ಲ. ಆ ಫ್ರೀಕ್ವೆನ್ಸಿ ಟ್ಯೂನ್ ಆಗಬೇಕದು, ಆ ಫ್ರೀಕ್ವೆನ್ಸಿ ಟ್ಯೂನ್ ಆಗೋ ಮಾತು ಹೇಳ್ತಾನೆ ಅವನು. ಹಿರಿಮೆಯನ್ನು ಅರಿತುಕೊಳ್ಳುವಂಥ ಸಾಮರ್ಥ್ಯ ಒಂದಿದೆ. ಕಲೆ ಆಗಲಿ, ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ಧರ್ಮ ಆಗಲಿ, ತತ್ವದರ್ಶನ ಆಗಲಿ, ಯಾವುದೇ ಆಗಲಿ, ವ್ಯಕ್ತಿಯ ಗುಣಗ್ರಹಣ ಸಾಮರ್ಥ್ಯ ಇದೆಯಲ್ಲ, ಅದಿದ್ದರೆ ಮಾತ್ರ ಸಾಧ್ಯ. ನೋಡಿ, ಕೆಲವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರ್ತದೆ, ಅವ್ರು ಹುಡುಕೊಂಡು ಅಲ್ಲಿವರೆಗೂ ಭಾಷಣ ಕೇಳ್ಕೊಂಬರ್ತಾರೆ. ನಾನು ನೆನಪಿದೆ, ರಾಜಾಜಿನಗರದಿಂದ ನಾನು ಸಾಹಿತ್ಯ ಪರಿಷತ್ತಿಗೆ ಬರ್ತಾಯಿದ್ದೆ, ಸೈಕಲ್ ಮೇಲೆ ತೊಗೊಂಡ್ಬರ್ತಾಯಿದ್ದೆ. ಆವಾಗ ರಾಜಾಜಿನಗರಕ್ಕೆ ಬಸ್ಸು ಬರ್ತಿರಲಿಲ್ಲ. ಅವಾಗ ಸೈಕಲ್ ಹಿಡ್ಕೊಂಬರೋದು, ಅವನ ಕೃಷ್ಣರಾವ್ ಲೆಕ್ಚರ್ ಕೇಳಬೇಕು ಅಂತ. ಹುಚ್ಚಲ್ವಾ, ಕೇಳಬೇಕು. ಇನ್ನೊಬ್ಬರು, ಅಯ್ಯೋ ಅಲ್ಲಿಗೆ ಯಾಕೆ ಹೋಗ್ತೇವೆ ಲೆಕ್ಚರ್ ಕೇಳೋದಕ್ಕೆ, ಸೈಕಲ್ ತೊಗೊಂಡು ಅಲ್ಲಿವರೆಗೆ ಹೋಗೋದಾ? ಯಾಕಂದ್ರೆ ಅವ್ರಿಗೆ ಅದ್ರಲ್ಲಿ ಮನಸ್ಸು ತಯಾರಿ ಆಗಿಲ್ಲ.
ಇನ್ನೊಂದು ಬೇರೆ ರೆಡಿ ಇರ್ಬೋದು ಮನಸ್ಸು ಅವ್ರದ್ದು. ಆದ್ದರಿಂದ ಯಾವ್ಯಾವ ಹಂತದಲ್ಲಿ ಮನಸ್ಸು ತಯಾರಾಗಿದೆಯೋ ಅದನ್ನು ಮಾತ್ರ ಸ್ವೀಕಾರ ಮಾಡಿಕೊಳ್ಳುತ್ತೆ. ಇಲ್ಲಿ ಅರ್ಜುನ ಮಾತನ್ನು ಹೇಳ್ತಾನೆ ಅಂತಂದರೆ ಅವನ ಮಟ್ಟ ಅಲ್ಲಿಗೆ ಬಂದಿದೆ ಅಂತ, ಅಧ್ಯಾತ್ಮ ಮಟ್ಟಕ್ಕೆ ಮುಟ್ಟಿ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅವನು ಅಂತ. ನಮ್ಮ ಭಾರತೀಯರಿಗೆ ಈ ಆಧ್ಯಾತ್ಮಿಕ ಗುಣಗ್ರಹಣದ ಪ್ರಚಂಡ ಶಕ್ತಿ ಇದೆ ಅಂತ ವಿವೇಕಾನಂದರು ಮಾತು ಚೆನ್ನಾಗಿ ಹೇಳ್ತಾರೆ. ಇದನ್ನು ಭಾರತೀಯರಿಗೆ ಅಧ್ಯಾತ್ಮ ಶಕ್ತಿಯ ಗುಣಗ್ರಹಣ ಮಾಡುವಂಥ ಪ್ರಚಂಡ ಶಕ್ತಿ ಇದೆ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ. ಆಧ್ಯಾತ್ಮಿಕ ವ್ಯಕ್ತಿಯನ್ನು ಕಂಡ ಕೂಡಲೇ ಅದನ್ನು ಗುರುತಿಸಿ ಅವರು ಸನ್ಮಾನ ಮಾಡುವಂಥ ಗುಣ ಸಾಮಾನ್ಯವಾದಂಥ ಭಾರತೀಯನಲ್ಲಿ ಇದೆ, ಇವತ್ತಿಗೂ ಕೂಡ ಇದೆ. ನಮ್ಮ ದೇಶದಲ್ಲಿ ಇದುವರೆಗೂ ಇತಿಹಾಸದಲ್ಲಿ ಯಾವುದೇ ಧರ್ಮದ ಆಧ್ಯಾತ್ಮಿಕ ಪ್ರಬೋಧಕನನ್ನು ಕೊಂದಿಲ್ಲ, ಶಿಲುಬೆಗೆ ಏರಿಸಿಲ್ಲ. ಗಮನಿಸಬೇಕಾದದ್ದು, ಎಂಥ ಆಧ್ಯಾತ್ಮಿಕ ಪ್ರಬೋಧಕ ಇರಲಿ, ಅವರು ಹೇಳಿದ್ದು ನನಗೆ ಒಪ್ಪಿಗೆ ಆಗದೆ ಹೋದರೂ ಕೂಡ ಭಿನ್ನಾಭಿಪ್ರಾಯ ಇರ್ಬೋದು ಹೊರತಾಗಿ ಅವ್ರು ನಾಶ ಮಾಡೋಕ್ಕೆ ಯಾವತ್ತೂ ಹೋಗಿಲ್ಲ ನಮ್ಮ ಧರ್ಮ. ಇದು ಗಮನಿಸಬೇಕಾದಂಥದ್ದು. ಅವನ ಶೀಲ ಒಳ್ಳೆಯದಿದ್ದರೆ ಅವನು ಹೇಳೋ ಮಾತು ಒಪ್ಪಿಗೆ ಆಗದಿದ್ದರೂ ಕೂಡ ಅವನು ಗೌರವ ಮಾಡುವಂಥ ಬುದ್ಧಿ ನಮ್ಮ ಭಾರತೀಯರಿಗಿದೆ ಇದುವರೆಗೂ. ಇತಿಹಾಸ ತೆಗೆದು ನೋಡಿ, ಯಾವತ್ತಿಗೂ ನಾವು ಯಾರನ್ನೂ ಒಬ್ಬರನ್ನ ಶಿಲುಬೆಗೆ ಏರಿಸಿದ್ದು ಕೊಂದದ್ದು ಇಲ್ಲ ಇತಿಹಾಸ ಧರ್ಮದ ನಾಯಕರನ್ನು. ಹಾಗೆ ನೋಡಿದರೆ ಬುದ್ಧ ತನ್ನ ಕಾಲದ ಅನೇಕ ಧರ್ಮಾಚರಣೆಗಳನ್ನು ಕಟುವಾಗಿ ಖಂಡಿಸಿದ, ಸರಿ ಇಲ್ಲ ಅಂತ. ಎಷ್ಟೋ ಮಟ್ಟಿಗೆ ಅಂದ್ಕೊಂಡದ್ದು ಬುದ್ಧ ಧರ್ಮ ಹಿಂದೂ ಧರ್ಮವನ್ನು ನುಂಗಿ ಹಾಕೋಕೆ ಬಂತು ಅಂತ. ಆದರೆ ಅದೇ ಹಿಂದೂ ಧರ್ಮ ಬುದ್ಧನನ್ನು ಅವತಾರ ಪುರುಷನನ್ನಾಗಿ ಮಾಡ್ಕೊಳ್ತು, ಅವನು ಗಲ್ಲಿಗೆ ಏರಿಸಲಿಲ್ಲ. ಬುದ್ಧನನ್ನು ಒಪ್ಕೊಂಡ್ವಿ. ವಿವೇಕಾನಂದರಷ್ಟು ನಮ್ಮ ಸಮಾಜದಲ್ಲಿರುವಂಥ ಕೊಳೆನ ಟೀಕೆ ಮಾಡಿದವರು ಇನ್ನೊಬ್ಬರಿಲ್ಲ. ಸರಿಯಾಗಿ ಬೈದಿದ್ದಾರೆ ನಮಗೆಲ್ಲರೂ ಏನೇನು ಮಾಡಿದ್ದೀವಿ ಅಂತ ಹೇಳಿ. ಅಷ್ಟು ನಮ್ಮನ್ನು ಟೀಕೆ ಮಾಡಿದಂಥ ವಿವೇಕಾನಂದರು ಕೂಡ ಅವರು ತುಂಬ ಮೆಚ್ಕೋತೇವೆ, ದೊಡ್ಡ ಸನ್ಯಾಸಿಗಳು ಅಂತ ಮರ್ಯಾದೆ ಕೊಡ್ತೇವೆ. ಅದಕ್ಕೆ ಒಬ್ಬರು ಹೇಳ್ತಾರೆ, ಬುದ್ಧ ವಿವೇಕಾನಂದರು ಬೇರೆ ಯಾವುದೇ ಸಮಾಜದಲ್ಲಿದ್ದಿದ್ದರೆ ಅವ್ರನ್ನ ಬಹುಶಃ ನೇಣು ಹಾಕೋದೆಲ್ಲ ಕೊಚ್ಚಿ ಹಾಕ್ತಾಯಿದ್ರು ಅಂತ. ಭಾರತದ ಸಾಮಾನ್ಯ ಮನುಷ್ಯನಿಗೆ ಇದೊಂದು ಹೃದಯ ಸ್ಪಂದನ ಇದೆ. ಎಲ್ಲಿ ಶೀಲ ಒಳ್ಳೆಯದಿದೆಯೋ, ಎಲ್ಲಿ ಒಂದು ಒಳ್ಳೆಯ ಮಾತು ಬರುತ್ತೋ, ಆಧ್ಯಾತ್ಮಿಕವಾದ ಮಾತು ಬಂದರೆ ನನಗೆ ಹಿಡಿಸದೆ ಹೋದರೂ ಕೂಡ ಅವ್ರನ್ನ ಮೆಚ್ಚುವಷ್ಟು ಹೃದಯ ಶ್ರೀಮಂತವಾಗಿದೆ ಅಂತ. ಯಾಕಂದರೆ ಭಾರತದಲ್ಲಿ ಧರ್ಮ ಅನ್ನೋದು ಬರೀ ನಂಬಿಕೆಯಾಗಿ ಉಳಿಲಿಲ್ಲ, ಅದೊಂದು ಅನುಭವ ಆಗಿತ್ತು ಅಂತ. ಧರ್ಮ ಅನ್ನೋದು ಬರೀ ನಂಬಿಕೆ ಆಗಲಿಲ್ಲ, ಅದೊಂದು ಅನುಭವ ಆಗಿತ್ತು ಅಂತ. ನೋಡಿ, ಈ ಅನುಗ್ರಹ ಎಲ್ಲಿಂದ ಬಂತು ಅಂತ ಸ್ವಾಮಿ ರಂಗನಾಥಾನಂದಜಿ ಬರೀತಾರೆ. ಈ ಎಲ್ಲಿದು ಬಂತು ಹಾಗಾದ್ರೆ ನಮಗಿದೆಲ್ಲ? ಈ ಅನುಗ್ರಹ ಅವಂತಲ್ಲ, ಒಳ್ಳೆಯದನ್ನು ಮೆಚ್ಕೊಳ್ಳುವಂಥ, ಆಧ್ಯಾತ್ಮಿಕ ಚೈತನ್ಯವನ್ನು ಮೆಚ್ಕೊಳ್ಳುವಂಥ ಅನುಗ್ರಹ ಎಲ್ಲಿಂದ ಬಂತು ಅಂದರೆ ಅಷ್ಟು ಸಹಸ್ರಾರು ವರ್ಷಗಳಿಂದ, ತಲೆತಲಾಂತರಗಳಿಂದ ಉಪನಿಷತ್ತುಗಳ ಮೂಲಕ ಹರಿದು ಬಂದಿದೆಯಲ್ಲ ನಮಗೆ, ನಮ್ಮ ರಕ್ತನಾಡಿಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅದು ಅಂತ ಹೇಳ್ತಾರೆ. ಆದರೆ ಈ ಹಂತಕ್ಕೆ ಸ್ವಲ್ಪ ನಿಂತ್ಕೊಂಡು ಹೇಳಬೇಕಾಗತ್ತೆ ನಾವು. ಇದನ್ನು ಮುಂದೆ ಸಾಗಿಸುವಂಥ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ. ಮೊದಲು ನಮ್ಮ ವೈರಿಗಳು ಯಾರು ಅಂತ ಗೊತ್ತಿತ್ತು. ಹೂಣರು ಬರಲಿ, ಕುಶಾಣರು ಬರಲಿ, ಯಾರೇ ಬಂದರೂ ಕೂಡ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು, ಬ್ರಿಟಿಷರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು, ಯುದ್ಧ ಮಾಡಬಹುದಾಗಿತ್ತು. ಈಗ ವೈರಿಗಳು ಕಾಣಿಸೋದಿಲ್ಲ, ಇನ್ವಿಸಿಬಲ್ ಎನಿಮೀಸ್. ಆದ್ದರಿಂದ ಹೋರಾಟ ಸ್ವಲ್ಪ ಕಷ್ಟವಾದಂಥದ್ದು. ಕಣ್ಣಿಗೆ ಕಾಣಿಸುವಂಥ ವೈರಿ ಆದರೆ ಹೊಡೆದು ಉಳಿಸ್ಬೋದು, ಕಾಣಿಸದೇ ಇರುವಂಥ ವೈರಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮೊಳಗೆ ಸೇರಿಕೊಂಡಂಥ ವೈರಿ ಆದರೆ ಇನ್ನೂ ಕಷ್ಟ ಆಗುತ್ತೆ. ನಮ್ಮ ಅಡಿಗೆ ಮನೆ 19ನೇ ಶತಮಾನದಲ್ಲಿದೆ. ನಮ್ಮ ಹೊರಗಿನ ದಿವಾನ್ ಖಾನೆ ಅಥವಾ ಡ್ರಾಯಿಂಗ್ ಹಾಲ್ ಅಂತೀವಲ್ಲ 21ನೇ ಶತಮಾನದಲ್ಲಿದೆ. 19ನೇ ಶತಮಾನದಲ್ಲಿ ದೇವರ ಪೂಜೆ ನಡೀತದೆ, 20ನೇ ಶತಮಾನದಲ್ಲಿ MTV ನಡೀತಾ ಇದೆ. ಮಕ್ಕಳಿಗೆ ಎಲ್ಲಿ ಹೋಗಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಈ ಹೊತ್ತಲ್ಲಿ ನಾವು ತಂದೆ ತಾಯಿಯಾದಂಥವರ ಜವಾಬ್ದಾರಿ ಅಂದರೆ ಒಂಚೂರಾದರೂ ಸಂಸ್ಕಾರ ಮುಟ್ಟಿಸಬೇಕು. ಮುಟ್ಟಿಸಿ ನಾವು ಕೈ ತೊಳ್ಕೊಳ್ಳೋದು ಮುಖ್ಯ ಅಲ್ಲ, ಇದು ಒಂದು ಓಟದ ರೇಸ್. ಇದು ರೇಸಲ್ಲಿ ಒಬ್ಬರಿಂದ ಒಬ್ಬರ ಕೈಗೆ ಆ ಕೋಲು ಪಾಸ್ ಆನ್ ಮಾಡಬೇಕು, ನಾವು ಬೇಟನ್ ಪಾಸ್ ಆನ್ ಮಾಡಬೇಕು. ಮಾಡದೆ ಹೋದರೆ ಸಂಸ್ಕಾರದ ಕಷ್ಟ ಆಗುತ್ತೆ ಅಂತ. ಈಗೇನು ಗಟ್ಟಿಯಾಗಿ ರಂಗನಾಥಾನಂದಜಿ ಹೇಳಿದ್ರಲ್ಲ, ನಮ್ಮ ಧರ್ಮವನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಗುರುತಿಸುವಂಥ ಒಂದು ಮನೋಭಾವ ಸಾಮಾನ್ಯ ಭಾರತೀಯನಿಗೆ ಬಂದದ್ದು ಸಹಸ್ರಾರು ವರ್ಷಗಳಿಂದ ಉಪನಿಷತ್ ಪರಂಪರೆಯಿಂದ ಬಂದಿದೆ ಅಂತ ಏನು ಗಟ್ಟಿಯಾಗಿ ಹೇಳಿದ್ರು, ಅದನ್ನು ನಾವು ಗಟ್ಟಿಯಾಗಿ ಮುಂದೆ ನಾವು ಹೇಳಬೇಕಾದ್ರೆ ಅದನ್ನು ಬೆಳೆಸುವಂಥ ಶಕ್ತಿಯನ್ನು, ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಬಹುಶಃ ಅದಕ್ಕೆ ಅಂತ ಅನಿಸುತ್ತೆ ಗೀತಾರ್ಥ ಚಿಂತನೆ ಆಗ್ತಿರೋದು. ಸಾಮಾನ್ಯ ಭಾರತೀಯನಿಗಿರುವಂಥ ಆಧ್ಯಾತ್ಮಿಕತೆ ಬಗ್ಗೆ ಪ್ರಪಂಚದ ಸಾಕಷ್ಟು ಜನ ಲೇಖಕರು ಬರೆದು ಆಶ್ಚರ್ಯಪಟ್ಟಿದ್ದಾರೆ. ಇದು ಹೇಗೆ ಬಂತು ಭಾರತಕ್ಕೆ? ಎಷ್ಟೊಂದು ಧರ್ಮಗಳ ಜೊತೆಗೆ ಇದೆಯಲ್ಲ, ಅವ್ರದ್ದೆಲ್ಲ ಮೆಚ್ಕೋತೀವಲ್ಲ. ನೋಡಿ, ಸೂಫಿ ಸಂತರ ಬಗ್ಗೆ ನಾನು ಹೇಳ್ತೇನೆ, ಅವ್ರು ಯಾರು ಕ್ರಿಶ್ಚಿಯನ್ ಸಂತಗಳ ಬಗ್ಗೆ ಹೇಳ್ತೇವೆ, ಎಲ್ಲರೂ ಇದ್ದಾರೆ. ಈ ಭಾರತಕ್ಕೆ ಹೇಗೆ ಬಂತಿದ್ದು ಅಂತ ಆಶ್ಚರ್ಯಪಟ್ಟಿದ್ದಾರೆ. ಒಂದು ಆದ ಘಟನೆಯನ್ನು ಹೇಳಿ ಇವತ್ತಿನ ಮಾತು ನಿಲ್ಲಿಸ್ತೇನೆ. ಇದಾದಂಥ ಘಟನೆ ಸುಮಾರು 1060-65ನೇ ಹೊತ್ತಿಗೆ ನಮ್ಮ ಪೋಪ್ ಬಂದಿದ್ದರು ಭಾರತಕ್ಕೆ.
ಹಿಂದಿದ್ರಲ್ಲ, ಅಲ್ಲ ಜಾನ್ ಅಲ್ಲ, ಅವ್ರು ಹಿಂದೆ ಇದ್ದವರು ಇದಂತ ಅವ್ರು ಬಂದಿದ್ದರು. ಅವರು ಬಾಂಬೆಗೆ ಬಂದಾಗ ಒಂದು ಘಟನೆ ಆದದ್ದನ್ನು ಅದನ್ನು ಬರೆದದ್ದು ರೋಮನ್ ಕ್ಯಾಥೋಲಿಕ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಅದನ್ನು ಅದ್ಭುತವಾದಂಥ ರಿಪೋರ್ಟ್ ಇದೆ. ಅವ್ರು ಬರೀತಾರೆ, ಪೋಪ್ ಬಾಂಬೆಗೆ ಬಂದಾಗ ಲಕ್ಷಾಂತರ ಜನ ನೋಡೋಕೆ ಬಂದಿದ್ರಂತೆ, ಅವ್ರನ್ನ ಲಕ್ಷಾಂತರ ಜನ ಬಂದಿದ್ರಂತೆ. ಆಗ ಪೋಪ್ ತನ್ನ ಸೆಕ್ರೆಟರಿ ಕೇಳಿದ್ರಂತೆ, ಏನು ಇಷ್ಟೊಂದು ಜನ ಕ್ಯಾಥೋಲಿಕ್ಸ್ ಇದ್ದಾರಾ ಬಾಂಬೆದಲ್ಲಿ ಅಂತ ಕೇಳಿದ್ರಂತೆ. ಅವರೆಲ್ಲ ಕ್ಯಾಥೋಲಿಕ್ಸ್ ಅಲ್ಲ ಅಂತ ಹೇಳಿದ್ರಂತೆ. ಹಾಗಾದರೆ ಕ್ರಿಶ್ಚಿಯನ್ಸ್ ಅವರು? ಕ್ರಿಶ್ಚಿಯನ್ಸು ಅಲ್ಲ, ಕ್ರಿಶ್ಚಿಯನ್ಸ್ ಕೆಲವು ಜನ ಇದ್ದಾರೆ, ಬಹಳಷ್ಟು ಜನ ಹಿಂದೂಗಳು ಬಂದಿದ್ದಾರೆ ಅಂತ. ಅದು ನೋಡಿ ಅವರು ಬರೆದದ್ದು ಅದೇ ಮಾತು ಹೇಳ್ತೀನಿ. ಅವ್ರು ಹೇಗೆ ಬರೆದಿದ್ದಾರೆ ಅಂತ ಹೇಳ್ತೀನಿ. ಅವ್ರು ಬರೆದ ಮಾತನ್ನು ಹೇಳ್ತೇನೆ. ಪೋಪ್ ಬರೆದದ್ದನ್ನು ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ಬಂದಿದ್ದೇನೆ. ಅವ್ರು ಹೇಳ್ತಾರೆ, ಇದನ್ನೇ ನಾನು ಈ ಭಾರತ ದೇಶದ ಹಿರಿಮೆ ಎಂದು ಭಾವಿಸುತ್ತೇನೆ. ಪೋಪ್ ಬರೆದದ್ದಿದು ಹಿರಿಮೆ ಎಂದು ಭಾವಿಸುತ್ತೇನೆ. ಈ ಹಿಂದೂಗಳು ನನ್ನನ್ನು ನೋಡಲು ಬಂದಿರುವುದು ನಾನು ಕ್ಯಾಥೋಲಿಕ್ ಚರ್ಚಿನ ಮುಖ್ಯಸ್ಥನೆಂದಲ್ಲ, ಕ್ರೈಸ್ತ ಧರ್ಮದ ಮುಖ್ಯಸ್ಥನೆಂದೂ ಅಲ್ಲ, ಆದರೆ ದೇವನ ಸೇವಕನೆಂದು. ಇದೇ ಭಾರತದ ಹಿರಿಮೆ ಅಂತ ನೋಡಿ. ಇದು ಪೋಪ್ ಬರೆದಂಥ ಮಾತು. ಇದು ಶಕ್ತಿ ಭಾರತಕ್ಕೆ ಬಂದಿದೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ನಿನ್ನ ವಿಭೂತಿಯನ್ನು ಕೇಳುವ ತನಕ ನನಗೆ ತೃಪ್ತಿ ಇಲ್ಲ, ಆದಷ್ಟು ವಿಸ್ತಾರವಾಗಿ ಹೇಳು ಅಂತ ಹೇಳ್ತಾನೆ. ಅವನ ಮನೋಭೂಮಿಕೆ ಇದು. ಈ ಮಾತಿದೆಯಲ್ಲ, ಇದು ದಿವ್ಯತೆಗೆ ಭಕ್ತನ ಪ್ರತಿಕ್ರಿಯೆ ಅಂತ. ಆ ದಿವ್ಯತೆ ಇದೆಯಲ್ಲ, ಕೃಷ್ಣನ ದಿವ್ಯತೆಗೆ ಭಕ್ತನ ಪ್ರತಿಕ್ರಿಯೆ ಈ ರೂಪದಲ್ಲಿ ಹೇಳು, ನಾನು ಕೇಳ್ಕೊತೇನೆ ಅಂತ ಹೇಳ್ತಾನೆ. ಅದು ಆತ್ಮದ ಹಸಿವು ಅಂತ. ಯಾವತ್ತು ಆತ್ಮದ ಹಸಿವು ಬರ್ತದೋ ಭೌತಿಕವಾದಂಥ ಹಸಿವು ಸತ್ತು ಹೋಗ್ತದೆ ಅಂತ. ಆತ್ಮದ ಹಸಿವು ಬಂದಾಗ ಬೌದ್ಧಿಕ ಹಸಿವು ಸತ್ತು ಹೋಗ್ತದೆ ಅಂಥೇಳಿ ಈ ಮಾತಿಗೆ ಇಲ್ಲಿ ನಿಗ್ಸೋಣ. ಈ ಭಾಗವನ್ನು ನಾಳೆ ಮುಂದುವರಿಸೋಣ. ನಮಸ್ಕಾರ.